ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಕರೆಗಳಿಗೆ ಮೊದಲ ಆದ್ಯತೆಯನ್ನು ಗುರುಜಿಯವರು ನೀಡ್ತಾ ಇದ್ದಾರೆ. ನೇರವಾಗಿ ಕರೆ ಮಾಡಿ ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡಬಹುದಾಗಿದೆ. ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಅದೇ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅಥವಾ ಡೌಟ್ ಇದೆ ಅನ್ನೋಂಥವ್ರು ಪ್ರಶ್ನಾಶಾಸ್ತ್ರಕ್ಕೆ ಹೋಗಲಿಕ್ಕೆ ಅವಕಾಶವಿದೆ. 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನು ಹೇಳ್ಬೋದು. ಸೊ ನಿಮ್ಮ ಪ್ರಶ್ನೆಗಳು ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ತರಗತಿಗಳನ್ನು ಕಲಿತ್ಕೊಳ್ಬೇಕು ಅಂದರೆ ಜ್ಯೋತಿಷ್ಯ ಕ್ಲಾಸಸ್ಸು ಆನ್ಲೈನ್ ಕ್ಲಾಸಸ್ ಇರುತ್ತೆ. 106ನೇ ಬ್ಯಾಚ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 107ನೇ ಬ್ಯಾಚಿಗೆ ನೀವು ಆನ್ಲೈನ್ ಕ್ಲಾಸಸ್ಗೆ ಕಂಡಕ್ಟ್ ಮಾಡ್ತಾ ಇದ್ದಾರೆ ಗುರೂಜಿಯವರು. ಸೇರಿಕೊಳ್ಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಮೇ 17ನೇ ತಾರೀಕಿನಿಂದ ಆನ್ಲೈನ್ ಕ್ಲಾಸಸ್ ಶುರುವಾಗ್ತಾ ಇದೆ. ನೇರವಾಗಿ ಆ ಕ್ಲಾಸಸ್ಗೆ ಜಾಯಿನ್ ಆಗಿ ನಿಮ್ಮ ಭವಿಷ್ಯ ಹೇಗಿದೆ ಅಂತ ನೀವೇ ಕೂಡ ರೂಪಿಸ್ಕೊಳ್ಳಿಕ್ಕೆ ಅವಕಾಶವಿರುತ್ತೆ. ನಿಮ್ಮ ಜೀವನ ಹೇಗಿರುತ್ತೆ, ಮುಂಬರುವಂಥ ದಿನಗಳು ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಆನ್ಲೈನ್ ಕ್ಲಾಸಸ್ನ ಗುರೂಜಿಯವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆ ಕ್ಲಾಸಸ್ಗೆ ಜಾಯಿನ್ ಆಗಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ. ಇನ್ನು ರೇಖಿ ವಿದ್ಯೆ ಅಂತ ಹೇಳ್ತೀವಿ. ಈ ರೇಖಿ ವಿದ್ಯೆ ಅಂದರೆ ಮಾನಸಿಕವಾಗಿ ಹತೋಟಿಯಲ್ಲಿ ಇಟ್ಕೊಳ್ಬೇಕು, ಮಾನಸಿಕ ಸ್ಥಿತಿಮಿತಿಯನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಈ ರೇಖಿ ವಿದ್ಯೆಯನ್ನು ನೀವು ಕಲ್ತ್ಕೊಳ್ಬೇಕಾಗುತ್ತೆ. ಇದು ಕೂಡ ಆನ್ಲೈನ್ ಕ್ಲಾಸಸ್ ಆಗುತ್ತೆ. ಇದು ಏಪ್ರಿಲ್ 21ರಿಂದ ಕೇವಲ 4 ದಿನಗಳ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಈ ಕ್ಲಾಸಸ್ಗೆ ನೀವು ಜಾಯಿನ್ ಆಗಬೇಕು ಅನ್ನೋದಾದರೆ, ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಅಂದರೆ ಅದೇ ನಂಬರ್ಗೆ ನೀವು ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಸಿದ್ಧವಾಗಿದೆ. ನೋಡೋಣ. ಹಲೋ ಮೇಡಮ್. ನಮಸ್ತೆ. ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ತುಮಕೂರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಅಣ್ಣನ ಮದುವೆ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಪ್ರಶ್ನಾಶಾಸ್ತ್ರ 1ರಿಂದ 249 ಒಂದು ಸಂಖ್ಯೆ ಹೇಳಿ. 19 ಮೇಡಮ್. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಸರ್. ನಮಸ್ಕಾರ. ಮದುವೆ ಬಗ್ಗೆ ಹಾಕಿದ್ದೀನಿ, ಹೇಳ್ತೀನಿ. ಮ್ಯಾರೇಜ್. ಸೊ ಪ್ರಶ್ನಾಶಾಸ್ತ್ರ ಅನ್ನೋದು ಭಾಳ ವಿಶೇಷ. ಈಗ ತಾತ್ಕಾಲಿಕವಾಗಿ ನಾವೇನು ಮಾಡ್ತೀವಿ, ಅಲ್ಲಿ ಗ್ರಹಗಳನ್ನು ನಿಲ್ಲಿಸಿ ಕೇಳಿಸ್ತಕ್ಕಂಥದ್ದು. ಗ್ರಹಗಳನ್ನು ವಿ ಸ್ಟಾಪ್ ದಿ ಪ್ಲಾನೆಟ್ಸ್ ಆ್ಯಂಡ್ ಆಸ್ಕ್ ದಿ ಕ್ವಶನ್. ಅಲ್ಲಿ ಅವ್ರು ಸುಳ್ಳು ಹೇಳಂಗೆ ಆಗಲ್ಲ. ಯಾಕಂದರೆ ಜನ ಅಂದ್ಕೊಳ್ಬೋದು, ಆಯಿತು ಇವತ್ತು ನಾವು ನಮಗೆ ಕೈ ಇದೆ, ಕಾಲಿದೆ, ಕಣ್ಣಿದೆ, ಮೂಗಿದೆ, ಕೈ ಕಾಲಿದೆ, ಎಲ್ಲ ಆ್ಯಕ್ಷನ್ ಮಾಡ್ತೀವಿ, ಹೇಳ್ತಕ್ಕಂಥದ್ದು ತಪ್ಪು ಹೇಳ್ತಾ ಇದ್ದಾನೆ, ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಹೇಳ್ಬೋದು. ಬಟ್ ಗ್ರಹ ಅಂತಂದರೆ ಇಟ್ಸ್ ಎ ಪ್ಲ್ಯಾನೆಟ್. ಆ ಪ್ಲ್ಯಾನೆಟ್ಟು ಸೂರ್ಯನ ಸುತ್ತ ಇದೆ. ಆ ಸೂರ್ಯನ ಸುತ್ತ ಪರ್ಫೆಕ್ಟಾಗಿ ಅದೇ ಟೈಮಿಗೆ 12 ವರ್ಷಕ್ಕೊಂದು ಸತಿನೋ 30 ವರ್ಷಕ್ಕೊಂದು ಸತಿನೋ ಅಥವಾ ಇದೇ ಟೈಮಿಗೆ ಅದೇ ಜಾಗಕ್ಕೆ ಬರುತ್ತೆ. ಅದರಲ್ಲಿ ವ್ಯತ್ಯಾಸವೇ ಇಲ್ಲ. ಹಾಗೆ ಅದರೊಳಗಡೆ ಟೈಮರ್ ಯಾರು ಫಿಟ್ ಮಾಡಿದ್ದಾರೆ ಹಂಗಾರೆ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂತ. ಅದರಿಂದ ಬರ್ತಕ್ಕಂಥ ಕಂಪನಾಂಕಗಳು, ಫ್ರೀಕ್ವೆನ್ಸೀಸ್ನ ನಮ್ಮ ಋಷಿಮುನಿಗಳು ಅಳೆದು ಅದರ ಮೇಲೆ ಒಂದು ಪ್ರಭಾವ ಬೀರುತ್ತೆ. ಆ ಫ್ರೀಕ್ವೆನ್ಸೀಸ್ ಕರೆಕ್ಟಾಗಿರುತ್ತೆ, ಕರೆಕ್ಟಾಗಿ ಹೇಳುತ್ತೆ ಅಂತ. ಸೊ ಇಲ್ಲಿ ಪ್ರಶ್ನೆ ಹಾಕೋದೆಲ್ಲ ಫ್ರೀಕ್ವೆನ್ಸಿ ಮೇಲೆ. ಇದು ಫ್ರೀಕ್ವೆನ್ಸೀಸ್ ಮೇಲೆ. ಪ್ಲಾನೆಟ್ ವಿಲ್ ಟೆಲ್ ದಿ ಫ್ರೀಕ್ವೆನ್ಸಿ, ಯಾವ ಫ್ರೀಕ್ವೆನ್ಸಿಲಿ ಅದು ಅವ್ರಿಗೆ ವರ್ಕ್ ಆಗುತ್ತೆ, ಅವರ ಪ್ರಶ್ನೆ ಮೇಲೆ. ನಮ್ಮ ಎಂಟೈರ್ ಯೂನಿವರ್ಸ್ ಇದೆಯಲ್ಲ, ಈ ಬ್ರಹ್ಮಾಂಡ, ಒಂಥರ ಇಟ್ಸ್ ಲೈಕ್ ಎ ಫ್ರೀಕ್ವೆನ್ಸಿ. ಅಂದರೆ ಎಲ್ಲ ಕಡೆ ವೈಬ್ರೇಷನ್ನು, ಎನರ್ಜಿ ಇರುತ್ತೆ. ಆ ಎನರ್ಜಿ ವೈಬ್ರೇಷನ್ನ ನಾವು ತೊಗೊಳ್ಬೇಕು. ಸೊ ಅದೇ ಜ್ಯೋತಿಷ್ಯದ ಮೇಲೆ ಇರ್ತಕ್ಕಂಥ ಒಂದು ವಿಚಾರ. ಇಲ್ಲಿ ಸುಮ್ಮನೆ ಜ್ಯೋತಿಷ್ಯ ನಂಬಲ್ಲ ಅದು ಇದು ಅಂತಲ್ಲ, ಯು ಹ್ಯಾವ್ ಟು ಫೀಲ್ ಇಟ್ ಟು ಅಂಡರ್ಸ್ಟ್ಯಾಂಡ್ ಇಟ್. ಸೊ ಇದ್ರ ಪ್ರಕಾರ ಏನಿದೆ ನೋಡೋಣ. ಕಸ್ಪಲ್ಲಿ ಹೋಗ್ತೀವಿ, ಕಸ್ಪ್ ಅಂತ ಹಾಕ್ತೀವಿ, ಡಿಸ್ಪ್ಲೇ ಮಾಡಿ. ಓಕೆ, ಇಲ್ಲಿ ಮ್ಯಾರೇಜ್ ವಿಚಾರದಲ್ಲಿ 11 ಮತ್ತು 11 ಅಂತ ಕಾಂಬಿನೇಷನ್ ಬರ್ತಾ ಇದೆ. ಹುಡುಗಿ ಬರ್ತಾ ಇದೆ, ಎಲ್ಲವೂ ಓಕೆ. ಆದರೆ ಇಲ್ಲಿ ಸಮಸ್ಯೆ ಏನಾಗಿದೆ ಅಂತಂದರೆ, ಇಲ್ಲಿ ಕಾಂಬಿನೇಷನಲ್ಲಿ 10ನೇ ಮನೆ ತೋರಿಸುತ್ತಲ್ಲ, 10ನೇ ಮನೆ ರೈಟ್ ಮ್ಯಾಚ್ ಅನ್ನೋದು ತೋರಿಸ್ತಾ ಇಲ್ಲ ಅಂತ ಪ್ಲಾನೆಟ್ಸ್ ಹೇಳ್ತಾ ಇದೆ. ಅಂದರೆ ಇವ್ರು ಇಲ್ಲಿರ್ಬೋದು, ಇವ್ರು ಇಲ್ಲಿರ್ಬೋದು, ಅಥವಾ ಇವ್ರು ಇಲ್ಲಿರ್ಬೋದು, ಬರೋದೆಲ್ಲ ಇಲ್ಲಿ ಬರ್ಬೋದು. ಸಮ ಪ್ರಮಾಣವಾಗಿ ಬರ್ತಾ ಇಲ್ಲ ಬಿಕಾಸ್ ಆಫ್ 10th ಹೌಸ್. ಇಲ್ಲಿ ಫ್ರೂಟಲ್ಲಿ ಎಲ್ಲ ಸ್ಟಡಿ ಮಾಡ್ತೀವಿ ನಾವು. ಇಲ್ಲಿ ಈ ಫ್ರೂಟಲ್ಲಿ ಇರ್ತಕ್ಕಂಥದ್ದೆಲ್ಲ ಸ್ಟಡಿ ಮಾಡ್ತೀವಿ. ಸೊ ಹಾಗೆ ಆ 10th ಹೌಸು ಈಗೋನ ತೋರಿಸುತ್ತೆ. ಹಾಗೆ
11 to 7 ಕಾಂಬಿನೇಷನ್ನು ಬಾಕ್ಸ್ ಒಳಗಿರ್ತಕ್ಕಂಥದ್ದು ಏನಾಗುತ್ತೆ, ಸ್ವಲ್ಪ ಡಿಲೇ ಅಂತ ತೋರಿಸುತ್ತೆ. ಸೊ ಅಂದಾಜು ಯಾವಾಗ ಹಾಕ್ಬೋದು ಅಂತ ಒಂದು ಪ್ರಶ್ನೆ ನಾವು ಹಾಕಿದಾಗ ಇಲ್ಲಿ ಬುಧ 11-10 ಆದಮೇಲೆ ಭುಕ್ತಿಗೆ ಹೋಗ್ತೀವಿ. ಭುಕ್ತಿಯ ಕಾಂಬಿನೇಷನಲ್ಲಿ 2ನೇ ಮನೆ 7ನೇ ಮನೆ ಪ್ರಮುಖವಾಗಿ ನೋಡ್ತೀವಿ. ಆ 2ನೇ ಮನೆ 7ನೇ ಮನೆ ನೋಡ್ತಕ್ಕಂಥ ಒಂದು ಕಾಂಬಿನೇಷನಲ್ಲಿ ಬುಧ 2026 ಅಕ್ಟೋಬರ್, ಶುಕ್ರ 2026 ಸ್ಟಾರ್ಟಿಂಗಲ್ಲಿ ಒಳ್ಳೆಯದಾಗತ್ತೆ, ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಓಕೆ ಗುರುಗಳೇ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆಗಳನ್ನು ಮಾಡ್ಬೋದು. ಇದು ನೇರ ಪ್ರಸಾರ ಕಾರ್ಯಕ್ರಮ. ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡಲಿಕ್ಕೆ ಅವಕಾಶವಿದೆ. ನಿಮ್ಮ ಕರೆಗಳನ್ನು ಮಾಡಿದಾಗ ದಯಮಾಡಿ ಟಿ ವಿ ವಾಲ್ಯೂಮ್ನ ಕಂಪ್ಲೀಟ್ ಮ್ಯೂಟ್ ಮಾಡಬೇಕಾಗತ್ತೆ. ಹುಟ್ಟಿದ ದಿನಾಂಕ ಸಮಯ ಗೊತ್ತಿಲ್ಲ ಅನ್ನೋಂಥರು ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗಲಿಕ್ಕೆ ಅವಕಾಶವಿದೆ. 1ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆನ ಹೇಳಬೇಕಾಗತ್ತೆ. ನಿಮ್ಮ ಪ್ರಶ್ನೆ ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ. ಇನ್ನು ನಾವು ಜ್ಯೋತಿಷ್ಯವನ್ನು ಕಲಿಬೇಕು, ನನ್ನ ಭವಿಷ್ಯ ಹೇಗಿದೆ ಅಂತ ನಾನು ತಿಳ್ಕೊಳ್ಬೇಕು, ಯಾವ ಫೀಲ್ಡ್ಗೆ ಹೋದರೆ ನಾನು ಸಕ್ಸಸ್ನ ಕಾಣಬಹುದು, ಇದರ ಕುರಿತಾಗಿ ನನಗೆ ಮಾಹಿತಿ ಬೇಕು ಅನ್ನೋದಾದರೆ ನೀವೇ ಆ ಮಾಹಿತಿಯನ್ನು ಲಭ್ಯ ಮಾಡಿಕೊಳ್ಬಹುದಾಗಿದೆ. ಸೊ ಸಿಂಪಲ್. ಏನು ಅಂತ ಹೇಳಿದ್ರೆ, ಗುರೂಜಿಯವರು 106ನೇ ಬ್ಯಾಚ್ನ ಆಲ್ರೆಡಿ ಶುರು ಮಾಡಿದ್ದಾರೆ. ಸೊ 107ನೇ ಬ್ಯಾಚಿಗೆ ನೀವೇನಾದರೂ ಇಂಟ್ರೆಸ್ಟ್ ಇದ್ದು ಜಾಯಿನ್ ಆಗಬೇಕು ಅಂತ ಹೇಳಿದ್ರೆ ಮೇ 17ನೇ ತಾರೀಕಿನಿಂದ ಈ ಒಂದು ಕ್ಲಾಸಸ್ ನಡೀತಾ ಇದೆ. ಇದು ಆನ್ಲೈನ್ ಕ್ಲಾಸಸ್ ಆಗಿರುತ್ತೆ. ನೇರವಾಗಿ ಜಾಯಿನ್ ಆಗ್ಬೋದು. ನಿಮ್ಮ ಭವಿಷ್ಯವನ್ನು ನೀವು ರೂಪಿಸ್ಕೊಳ್ಬಹುದಾಗಿದೆ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ, ನೋಡೋಣ. ಹಲೋ, ನಮಸ್ತೆ. ಯಾವ ಊರಿಂದ ಕರೆ ಮಾಡ್ತಿದ್ದೀರಾ? ಸ್ವಲ್ಪ ಜೋರಾಗಿ ಮಾತಾಡಿಮ್ಮ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಓಕೆ. ಹುಟ್ಟಿದ ದಿನಾಂಕ ಸಮಯ ಗೊತ್ತು? ಓಕೆ. 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 27. ಓಕೆ. ಯಾವ ವಿಚಾರದ ಬಗ್ಗೆ ಕೇಳಬೇಕಿತ್ತು? 27 ನಂಬರ್ ಹೇಳಿರೋದು. ಏನು ವಿಚಾರ ಇನ್ನೊಂದ್ಸಲ ಹೇಳಿ. ಮೇಡಮ್, ನನ್ನ ಮಗಂದು ಕೆಲಸದ ಬಗ್ಗೆ ಏನೋ ಪ್ರಾಬ್ಲಮ್ ಆಗ್ತಿದೆಯಂತೆ, ಅದ್ರ ಬಗ್ಗೆ ನಾನು ಗುರುಜಿ ಹತ್ರ ಮಾತಾಡಬೇಕು. ಓಕೆ. ಗುರುಗಳೊಟ್ಟಿಗೆ ಮಾತಾಡಿ. ಸರಿ, ಓಕೆ. ಹಲೋ, ಒಂದು ನಿಮಿಷ, ನಮಸ್ತೆ ಗುರುಜಿ. ಒಂದೇ ನಿಮಿಷ. ಕೆಲಸದ ವಿಚಾರದಲ್ಲಿ ಕೇಳಿದ್ದೀರಾ? ಕೆಲಸದ ವಿಚಾರದಲ್ಲಿ 6ನೇ ಕಸ್ಪ್ ಅಂತ ನೋಡ್ತೀವಿ. 6ನೇ ವಿಚಾರ ಗ್ರಹಗಳು ಏನು ಹೇಳ್ತಾ ಇದೆ ಅಂತ ನೋಡೋಣ. 10ನೇ ಮನೆ 11ನೇ ಮನೆ 27 ಅಲ್ಲ ಹೇಳಿದ್ದು? ಹೌದು ಗುರುಗಳು. ಓಕೆ. ಸೊ ಕೆಲಸ ಮಾಡ್ತಿದ್ದಾರೆ ಈಗ, ಅಂದ್ರೆ ಅವ್ರಿಗೇನೋ 2 ಮಂತ್ಸ್ ಎಲ್ಲ ಹೇಳಿದಾರಂತೆ. ಆಫ್ಟರ್ 2 ಮಂತ್ಸ್ ಪ್ರಾಬ್ಲಮ್ ಯಾವುದು ಪ್ರಾಜೆಕ್ಟ್ ಇಲ್ಲ ಅಂತ ಹೇಳಿದಾರಂತೆ. ಅದಕ್ಕೆ ಕೇಳಿಲ್ಲ ಅಂತ. ಪ್ರಾಜೆಕ್ಟ್ ಇಲ್ಲ ಅಷ್ಟೇನಾ? ಪ್ರಾಜೆಕ್ಟ್ ಇಲ್ಲ ಅಂದ್ರೆ ಬದುಕೇ ಇಲ್ಲ ಅಂತ ಏನು ಹೇಳಿಲ್ಲ ತಾನೇ? ವರ್ಕ್ ಇನ್ನು 2 ಮಂತ್ಸ್ ಒಳಗಡೆ. ಯಾರಿದು? ಏನಾಗಬೇಕು ನಿಮಗಿದು? ಇವರು ನನ್ನ ಮಗ ಗುರುಜಿ. ಮಗ ಮಾತ್ರ ನಮ್ಮ ಸಿಸ್ಟರ್ ಇಲ್ಲ, ಬಿ ಮಂಜುಳಾ, ಅವ್ರು ವರ್ಕ್ ಮಾಡ್ತಿದ್ರು. ಕೇಳ್ತಾರ ಅವ್ರು ನಾನು ಆಗಲೇ ಇದು ಮಾಡಿದ್ದೀನಿ ಗುರುಜಿ. ಅಲ್ಲ, ಫಸ್ಟು ನಾನು ಏನು ಮಾತಾಡ್ತೀವೋ ಅಲ್ಲಿ ಮಾತಾಡೋಣ, ಬೇರೆದ ಬಗ್ಗೆ ಕನ್ಫ್ಯೂಸ್ ಮಾಡಿಬಿಡಿ ನನಗೆ. ಸರಿ. ಓಕೆ. ನಿಮ್ಮ ಮಗನಿಗೆ ಏಜ್ ಎಷ್ಟು? ನಾನು 36 ವರ್ಷ. ಎಷ್ಟು? 36. 36ರಲ್ಲೂ ನೀವು ತಲೆ ಕೆಡ್ಸ್ಕೊಂಡಿದ್ದೀರಾ? ಹಾಂ, ಅನುಭವ ಇರುತ್ತಲ್ವಾ, ಒಂದು ಹೋದರೆ ಇನ್ನೊಂದು ಸಿಗುತ್ತೆ ಅಂತ. ಅವ್ರ ಸ್ಟ್ರೆಂತ್ ಮೇಲೆ ಇಲ್ವಾ? ಅವರು ಡಲಾಸಲ್ಲಿದ್ದಾರೆ, ಅಮೇರಿಕಾದಲ್ಲಿದ್ದಾರೆ. ಇದ್ರೆ ಇನ್ನೇನು ಒಳ್ಳೇದೇ, ಅದರಲ್ಲೇನಿದೆ? ಏನು ಚಂದ್ರಮಂಡಲದಲ್ಲಿ ಇಲ್ಲ ತಾನೇ? ಎಲ್ಲ ರಿಸಿಷನ್ ಪೀರಿಯಡ್ ಅಂತೆ. ಈ ರಿಸಿಷನ್ ಪೀರಿಯಡ್ ಏನಿಲ್ಲ, ಆ ಥರ ಏನಿಲ್ಲ, ಬರೀ ಸುಳ್ಳು. ಅದೆಲ್ಲ ಕಂಪ್ನಿ ಲೇ ಆಫ್ ಮಾಡೋಕ್ಕೆ ಅವೆಲ್ಲ ಮಾಡ್ತಾರೆ. ಅವೆಲ್ಲ ಏನು ಟೆನ್ಷನ್ ತೊಗೊಳ್ಳೋಂಥ ಇದ್ದಿಲ್ಲ. ಇಲ್ಲಿ ಜಾಬ್, ಬಿಸ್ನೆಸ್, ಫಿನಾನ್ಸಲ್ಲಿ ಎಲ್ಲ ಫುಲ್ಲು ಕಂಪ್ಲೀಟ್ಲಿ ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು. ಆ ಕೆಲಸ ಬಿಟ್ಟರು ಇನ್ನೊಂದು ಕೆಲಸ ಸಿಗುತ್ತೆ. ಅಲ್ಲಿರೋ ಲಾ ನನಗೆ ಗೊತ್ತಿಲ್ಲ. ಈ ಕೆಲಸ ಸಿಕ್ಬಿಟ್ಟು ಇನ್ನೊಂದು ಕೆಲಸ ಹೋಗಬೇಕು ಅಂದರೆ ವೀಸಾದ ಬಗ್ಗೆ ನಮ್ಗೆ ಗೊತ್ತಿರಲ್ಲ. ಬಟ್ ಜಾಬಲ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ತೋರಿಸ್ತಾ ಇದೆ. ಇಫ್ ಯು ಹ್ಯಾವ್ ಫಿಯರ್, ಸ್ವಲ್ಪ ಕೇತು 5ನೇ ಮನೇಲಿರೋದ್ರಿಂದ ಬಾಳೆಹಣ್ಣನ್ನು ದಾನ ಮಾಡಿ, ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಾ? ಗುರುಜಿ, ನಾವೇ ದಾನ ಮಾಡ್ಬೋದಲ್ಲ, ಅವ್ರೇನು ಬರಬೇಕಾಗಿಲ್ಲ? ಹಾಂ, ಹೌದೌದು. ಅವ್ರು ಎಲ್ಲೂ ಬಂದು ಫ್ಲೈಟ್ ಒಂದು ಬಾಳೆಹಣ್ಣಿಗೋಸ್ಕರ ಒಂದು ಫ್ಲೈಟ್ ಹಾಕ್ಕೊಂಡು ಬರ್ತಾರಾ? ಏನು ಜನ ರೀ? ಹಾಂ, ಏನು ಜನನೋ? ಕಾಮನ್ ಸೆನ್ಸ್ ಬೇಕು. ಸುಮ್ಮನೆ ಫಾರಿನಲ್ಲಿ ಇರ್ತಾರೆ ಜನ. ಹೋಗೋಣ ಮುಂದಕ್ಕೆ. ಯಾರಾದರೂ ಅವ್ರು ಕರ್ಕೊಂಬಂದು ಇಲ್ಲಿಂದ ಒಂದು 1 ಲಕ್ಷ ಖರ್ಚು ಮಾಡಿ ಒಂದು ಬಾಳೆಹಣ್ಣು ದಾನ ಮಾಡ್ಬಿಟ್ಟು ಹೋಗಿ ಅಂತಾರ. ಇವರೇ ದಾನ ಮಾಡ್ರಾಯ್ತು, ಅದರಲ್ಲಿ ಏನಿದೆ?
ಓಕೆ, ಕರೆ ಮಾಡಿದ್ದಕ್ಕಾಗಿ ಓಕೆ ಗುರುಗಳೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಜ್ಯೋತಿಷ್ಯ ಶಾಸ್ತ್ರವನ್ನು ಗುರುಜಿಯವರು ಸುಮಾರು ವರ್ಷಗಳಿಂದ ಕಲಿಸ್ಕೊಡ್ತಾ ಇದ್ದಾರೆ. 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಗುರುಜಿಯವರು ಹೊಂದಿದ್ದಾರೆ. ದೇಶದಲ್ಲಿ ಎಲ್ಲ ವಿದೇಶದಲ್ಲೂ ಕೂಡ ವಿದ್ಯಾರ್ಥಿಗಳಿದ್ದಾರೆ. ಸೊ PhD ಪದವಿನ ಪಡೆದಂಥ ವಿದ್ಯಾರ್ಥಿಯೊಬ್ಬ, ಅಂದರೆ PhD ಪದವೀಧರ ಒಬ್ಬರು ಗುರುಗಳ ಬಗ್ಗೆ ಮತ್ತು ಕ್ಲಾಸಸ್ನ ಕುರಿತಾಗಿ ಒಂದಷ್ಟು ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಬನ್ನಿ ಕೇಳ್ಕೊಂಡು ಬರೋಣ. ನಮಸ್ತೆ, ನನ್ನ ಹೆಸರು ಮೇಘನಾ ಅಂತ. ನಾನು ಗುರುಜಿ ಹತ್ರ ಅವರ ನಕ್ಷತ್ರ ನಾಡಿ ಸ್ಟೂಡೆಂಟ್ ಆಗಿದ್ದೀನಿ. ಹೈಯರ್ ಕ್ಲಾಸ್ನಲ್ಲಿ ಅಟೆಂಡ್ ಮಾಡಿದ್ದೀನಿ. ಆಮೇಲೆ ಫೈನಲಿ PhD ಕೂಡ ಕಂಪ್ಲೀಟ್ ಮಾಡಿದೆ ಈ ವರ್ಷ. ನಾನು ತುಂಬ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದು ಗುರುಜಿದು ವಾಸ್ತು ಕ್ಲಾಸಸ್ಗೋಸ್ಕರ. ಅದಕ್ಕೋಸ್ಕರ ಅಂತ ನಾನು ನಮ್ಮ ಯಜಮಾನಿಗೆ ಸೈಟ್ ತೊಗೊಳಕ್ಕೂ ಬಿಡಲಿಲ್ಲ. ಅನ್ಲೆಸ್ ಐ ಲರ್ನ್ ವಾಸ್ತು, ನಾವು ಯಾವುದು ಅಲ್ಲಿ ಟಚ್ ಮಾಡೋದು ಬೇಡ ಅಂತ. ವಾಸ್ತು ಕ್ಲಾಸಸ್ಸು 6 days ಇತ್ತು. ಅದು ಒಂಥರ, ಬಟ್ ಕಲಿತಿದ್ದು 6 days ಒಂದು 13 ವರ್ಷದ ನಾಲೆಜ್ನ ತೊಗೊಂಡಿದ್ದ ಥರ ಇತ್ತು ಆ 6 daysನಲ್ಲಿ. 4 ಡೈರೆಕ್ಷನ್ಸೇ ನಮಗೆ ಗೊತ್ತಿರೋದು, ಬಟ್ ಗುರೂಜಿ ವೈದಿಕ ಮೆಥಡಲ್ಲಿ 32 ಡೈರೆಕ್ಷನ್ಸ್ನೂ ಕೂಡ ತುಂಬ ಸುಂದರವಾಗಿ ಎಕ್ಸ್ಪ್ಲೈನ್ ಮಾಡಿ, ಪ್ರತಿಯೊಂದು ಜಾಗದಲ್ಲೂ ಏನೇನು ಬರಬೇಕು, ಅಕಸ್ಮಾತ್ ಬಂದಿಲ್ಲ ಅಂದರೆ ಅದಕ್ಕೆ ಪರಿಹಾರ ಏನು, ನಿಮ್ಮದು ಸ್ವಂತ ಮನೆ ಆಗಿರ್ಬೋದು, ಬಾಡಿಗೆ ಮನೆ ಆಗಿರ್ಬೋದು, ಅಪಾರ್ಟ್ಮೆಂಟ್ ಆಗಿರ್ಬೋದು, ಏನೇ ಆಗಿರ್ಬೋದು, ಯಾವುದೇ ಥರದ ಆಲ್ಟ್ರೇಷನ್ ಇಲ್ಲದೆ ವಾಸ್ತುನ ಡಿಫೆಕ್ಟ್ ಇದ್ದರೆ ಹೇಗೆ ಕರೆಕ್ಟ್ ಮಾಡ್ಕೊಳ್ಳೋದು. ವೆರಿ ಸಿಂಪಲ್, ಖರ್ಚೇ ಆಗೋಲ್ಲ, ಜಾಸ್ತಿ ಖರ್ಚೇ ಇಲ್ಲ. ತುಂಬ ಕಡಿಮೆ ಖರ್ಚಿನಲ್ಲಿ ಹೇಗೆ ಅದನ್ನು ಪಾಸಿಟಿವ್ ಆಗಿ ಮಾಡ್ಕೋಬೇಕು ಅಂತ ತುಂಬ 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 ಬ್ಯೂಟಿಫುಲ್ಲಾಗಿ ಹೇಳ್ಕೊಟ್ರು, ತುಂಬ ಕ್ಲಿಯರಾಗಿ ಹೇಳ್ಕೊಟ್ರು. ಈಸ್ ರಿಯಲಿ ಲೈಕ್ ಈಕ್ವಲ್ ಟು ಅ ಗಾಡ್. ಸೊ ಅವ್ರಿಗೆ ನನ್ನ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನೀಡ್ತಾ ಹೋಗ್ತಾರೆ. ಸೊ ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ತೆ, ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ? ಮೈಸೂರಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗನ ಬಗ್ಗೆ, ಮದುವೆ ಬಗ್ಗೆ ಕೇಳಬೇಕಿತ್ತು. ಪ್ರಶ್ನಾಶಾಸ್ತ್ರ ಕೇಳ್ತೀನಿ ಮೇಡಮ್. ಓಕೆ, 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 153. ಓಕೆ, 153. ಮಗನ ಮದುವೆ ವಿಚಾರವಾಗಿ ಕೇಳಬೇಕಿತ್ತು. ಹೌದು ಮೇಡಮ್. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ಸರ್, ಈ 7ನೇ ಕಸ್ಪು ಏನು ಹೇಳುತ್ತೆ ನೋಡೋಣ. ಮದುವೆ ವಿಚಾರದಲ್ಲಿ ಆಸಕ್ತಿ ಕಮ್ಮಿ ಅಂತ ತೋರಿಸ್ತಾ ಇದೆ. ಯಾವುದಾದ್ರು ಸೆಟ್ ಮಾಡಿದ್ರೆ ಈ 4ನೇ ಮನೆ ಬಂದಾಗ ಎಂಗೇಜ್ಮೆಂಟ್ ಆಗಿ ಬ್ರೇಕ್ ಆಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಸ್ವಲ್ಪ ಸಾಧ್ಯವಾದಷ್ಟು ಇಷ್ಟಪಟ್ಟಿದ್ದಾನೆ ಗುರುಜಿ. ಓಕೆ, ಎಂಗೇಜ್ಮೆಂಟು ಕಟ್ಟಾಗೋದು ಎಲ್ಲ ಲವ್ ಎಲ್ಲ ಬರ್ತದೆ. ಓಕೆ, ನೀವು ಬೇಡ ಅಂತ ಇದ್ದೀರಾ? ಇಲ್ಲ ಇಲ್ಲ, ಮಾಡಕ್ ರೆಡಿ ಇದೀವಿ ನಾವು. ಮತ್ತೆ ಇನ್ನೇನು ಪ್ರಾಬ್ಲಮ್? ಮತ್ತೆ ಯಾಕೆ ನನಗೆ ಕಾಲು ಅಲ್ಲ ಅಲ್ಲ ಕಾರ್ಡ್ ಕೊಡ್ಬೇಕು ತಾನೆ ನಮ್ಗೆ ಬಂದು? ಅಲ್ಲ ಸರ್, ಅಲ್ಲ ಗುರುಜಿ, ಮಾಡಕ್ ರೆಡಿ ಇದೀವಿ. ಇವರು ಸ್ವಲ್ಪ ಎಲ್ಲ ಕಿತ್ತಾಡ್ತಾನೆ ಇರ್ತಾರೆ. ಓಕೆ, ಆಮೇಲೆ ಸ್ಟೋರಿ ಸ್ಟಾರ್ಟ್ ಆಯ್ತು ಈಗ. ಅದಕ್ಕೋಸ್ಕರ ಹೇಗೆ ಇವರು ಮಾಡಾದ್ಮೇಲೆ ಅನ್ನೋದೇ ಒಂದು ಇದಿದೆ ಗುರುಜಿ. ನಾನು ಆಲ್ರೆಡಿ ಹೇಳಿದಂಗೆ ನನ್ನ ಬಾಯಲ್ಲಿ ಒಂದು ಬಂತು, ಇವ್ರದ್ದು ಎಂಗೇಜ್ಮೆಂಟ್ ಆದ್ರೆ ಕಟ್ಟಾಗುತ್ತೆ. ಇದು ಕಟ್ಟಾಗೋ ಕಾರ್ಯಕ್ರಮ ಇವರಿಬ್ಬರದು. ಯಾಕೆಂದರೆ ಇಲ್ಲಿ ಏನು 4ನೇ ಮನೆ ತೋರಿಸಿದ್ರೆ ಅದು ಯಾಕೋ ಲವ್ ಕಟ್ಟಾಗುತ್ತೆ, ಅದಾಗುತ್ತೆ. ಮಾಡಿದ್ರೂ ಕೂಡ ಇರೋದು ಸ್ವಲ್ಪ ಕಷ್ಟ. ಸೊ ಅವ್ರು ಇದ್ದಾರಾ ಅಲ್ಲಿ? ಕೇಳಿಸ್ಕೊತಾರ? ಎದ್ದಿದ್ದಾರಾ, ಮಲಗಿದ್ದಾರಾ? ಬೇರೆ ಕಡೆ ಇದ್ದಾರೆ. ನೀವು ನನಗೆ ಕನೆಕ್ಟ್ ಮಾಡ್ಬೇಕಾದ್ರೆ ಕಾಲ್ ಅವ್ರನ್ನೂ ಕನೆಕ್ಟ್ ಮಾಡ್ಕೊಂಡು ಮಾಡಿಸ್ಕೋಬೇಕು. ಆವಾಗ ನಾವು ಹಾಕೊಂಡು ರುಬ್ತೀವಲ್ಲ ಗ್ರೈಂಡ್ರ್ ಥರ, ಅವ್ರು ಅಲ್ಲೇ ಒಂದು ಲವ್ ಮಾಡಬೇಕು, ಇದ್ರ ಬಿಟ್ಟೋಗ್ಬಿಡ್ಬೇಕು, ಇನ್ನೊಂದು ಮಾಡ್ಕೋಬೇಕು. ಒಂದು ಲವ್ ಮಾಡಬೇಕು ಸ್ಟ್ರಾಂಗಾಗಿ, ಇಲ್ಲ ಬಿಟ್ಟೋಗ್ಬೇಕು. ಕೆಲವು ಪ್ರಶ್ನೆಗಳೆಲ್ಲ ಕೇಳ್ತೀವಿ. ಹುಡುಗಿ ಮನೆ ಬಿಟ್ಟು ಬಂದ್ಬಿಟ್ಟಿದ್ದಾಳೆ. ಸರಿ, ನಿಮ್ಮಲ್ಲಿದ್ದಾರಾ? ಅದೇ ಈಗ ಬೇರೆ ಇದೆ, ಅದಕ್ಕೆ ನಾವು ಮದುವೆ ಮಾಡೋಣ ಅಂತಾನೆ ಇದು ಮಾಡ್ತಾ ಇದೀವಿ. ಸ್ವಲ್ಪ ಹುಷಾರಾಗಿರಿ, ಕೇಸ್ ಯಾರು ಹಾಕ್ಬಿಟ್ರೆ ಆಮೇಲೆ ಸುಮ್ಮನೆ ಯಾಕೆ? ಹಾಂ, ಅದೇ ಒಂದು ಭಯ ಆಗುತ್ತೆ. ಮತ್ತೆ ಫಸ್ಟ್ ಅಲ್ಲಿ ಕಂಪ್ಲೇಂಟ್ ಏನೋ ಪೊಲೀಸಲ್ಲಿ ಇಲ್ಲಿ ಸ್ವಲ್ಪ ಹಿಂಗೆ ಬಂದ್ಬಿಟ್ಟಿದ್ದಾರೆ, ಹಿಂಗೆ ಇಷ್ಟಪಟ್ಟಿದ್ದಾರೆ ಅಂತ ಹಾಕೊಂಬಿಡಿ, ಒಂದು ಮುಚ್ಚಳಿಕೆ ಬಸ್. ಅದೆಲ್ಲ ಹಾಗೆ ಕರ್ಕೊಂಡು ಬಂದಿದ್ದಾರೆ, ಪೊಲೀಸು ಆಗೋಗಿದೆ. ಒಂದು ಪಿಕ್ಚರ್ ತೆಗಿಬೋದು ನಿಮ್ಮದು. ನಿಮಗೆ ಆ ಹುಡುಗಿ ಅಂದ್ರೆ ಇಷ್ಟನಾ? ಇಷ್ಟ ಇದೆ ಗುರುಜಿ. ಬಟ್ ಆದರೆ ಅವರಿಬ್ಬರು ಸ್ವಲ್ಪ ಯಾವಾಗಲೂ ಕಿತ್ತಾಡ್ತಾ ಇರ್ತಾರಲ್ಲ, ಅದಕ್ಕೇನೋ ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡಬೇಕಲ್ಲ. 4ನೇ ಮನೆ ಬಂತು ಅಂದರೆ ಆ ಪ್ರೀತಿ ಉಳಿಯಲ್ಲ ಅವರಿಬ್ಬರ ಮಧ್ಯೆ. 4ನೇ ಮನೆ ಬಂದಾಗ ಒಂದು ಎಂಗೇಜ್ಮೆಂಟ್ ಅಂದರೆ ನಾವು ಮಾತುಕತೆ ಮಾಡ್ತೀವಿ, ಯಾವುದೋ ಕಾರಣದಿಂದ ಕಿತ್ತೋಗುತ್ತೆ, ಅಂದರೆ ಮದುವೆಗೆ ಹೋಗಲ್ಲ ಅಂತ ಅರ್ಥ. ಇಲ್ಲಿ 4ನೇ ಮನೆ ಬಂದಾಗ ಇನ್ ಕೇಸ್ ಮದುವೆ ಮಾಡಿದ್ರೂ ಕೂಡ ಅವರ ಅನ್ಯೋನ್ಯತೆಯಲ್ಲಿ, ಸಫಲತೆಯಲ್ಲಿ ಸ್ವಲ್ಪ ಇದಾಗುತ್ತೆ. ಹಾಗೆ ಮಾಡಿ ಅಂತ ನಾನು ಹೇಳೋಕ್ಕಾಗಲ್ಲ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಪ್ಲಸ್ ದಶಾಭುಕ್ತಿ ನೋಡ್ತೀನಿ ಹೇಗಿದೆ ಅಂತ. ಬುಧ ದಶೆಯಲ್ಲಿ ಪ್ರಶ್ನೆ ಕೇಳಿದ್ದೀರಾ. ಬುಧ ದಶೆಯಲ್ಲಿ ಎಲ್ಲ ಕಡೆ 4 ಇದೆ. ರಿಜಿಸ್ಟರ್ ಆಫೀಸ್ಗೆ ಹೋಗ್ಬಿಟ್ಟು ಮುಗಿಸ್ಕೊಳ್ಳಿ ಬೇಗ, ನನ್ನ ಸಜೆಷನ್ನು. ಶನಿ 7ನೇ ಮನೆ ತೋರಿಸ್ತಾ ಇದೆ. ರಿಜಿಸ್ಟರ್ ಆಫೀಸಲ್ಲಿ ಫಸ್ಟ್ ಹೋಗಿ ದಯವಿಟ್ಟು ಮಾಡಿ, ಇಲ್ಲಾಂದರೆ ಸುಮ್ಮನೆ ಇದು ಗಲಾಟೆಗಳಿಗೆ ಲೀಡ್ ಆಗುತ್ತೆ. ಯಾಕಂದರೆ 4ನೇ ಮನೆಗೆ ಕೆಳಗಡೆ 8, 11. ಕೆಲವರಿಗೆ ಉದ್ದೇಶ ಚೆನ್ನಾಗಿರ್ತದೆ,
ಆ ಉದ್ದೇಶ ಚೆನ್ನಾಗಿರ್ಬೇಕಾದ್ರೆ ಸಿಗಾಕೊಳ್ತಾರೆ. ಸುಮ್ಮನೆ ಅದಕ್ಕೆ ಕಾರಣ ಹುಡುಕಿ ಅವರು ಇವರು ಅಂತೆಲ್ಲ ಹೇಳ್ತಾರೆ. ಮನೆ ಬಿಟ್ಟು ಓಡ್ ಬಂದಿದ್ದಾರೆ ಅಂತಂದರೆ ಜಗಳ ಯಾಕೆ ಆಡಬೇಕು ಅಂತಂದ್ರೆ ಮೈದಲ್ಲಿ ಬಂತಲ್ಲ, ಅದೇ ನನಗೆ ಆಶ್ಚರ್ಯ ಆಗ್ತಾ ಇದೆ. ಆ ಹುಡುಗಿಯಲ್ಲಿ ಸ್ವಲ್ಪ ಫೋನ್ ಕನೆಕ್ಟ್ ಮಾಡಿ ಆ ಹುಡುಗಿಗೆ ಅಲ್ಲ, ಇಷ್ಟ ಅಂತ ಹೇಳ್ಬಿಟ್ಟು ಮನೆ ಬಿಟ್ಟು ಬಂದಿದ್ದಾರೆ. ಓಕೆ, ದಟ್ ಈಸ್ ವೆರಿ ಗುಡ್. ಅವರು ಅಡಲ್ಟ್ 18 ಮೇಲೆ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ದೆನ್ ದೇ ವಿಲ್ ಬಿ ಇಂಟ್ರೆಸ್ಟೆಡ್. ಓಕೆ, ದಟ್ ಈಸ್ ಆಲ್ ಫೈನ್. ಗಲಾಟೆ ಯಾಕೆ? ಎಲ್ಲ ಓಕೆ, ಗಲಾಟೆ ಯಾಕೆ? ಸೊ 2025 ನವಂಬರ್ವರೆಗೂ ನವೆಂಬರ್ ಒಳಗಡೆ ಮ್ಯಾರೇಜು ತುಂಬ ಸ್ಟ್ರಾಂಗಾಗಿ ತೋರಿಸ್ತಾ ಇದೆ ಶುಕ್ರ ಭುಕ್ತಿಲಿ. ಬಟ್ 4th ಹೌಸ್ ಆಲ್ವೇಸ್ ಶೋಸ್ ಲಾಸ್ ಆಫ್ ಲವ್ ಅಂತ ಹೇಳ್ತೀವಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಮಸ್ಯೆಗೆ ತಕ್ಕಂಥ ಪರಿಹಾರ ಸಿಕ್ಕಿದೆ ಅಂತ ಭಾವಿಸ್ತಾ, ಇನ್ನು ವಿದ್ಯೆಯ ಕ್ಲಾಸಸ್ ಇದು ಕೂಡ ಆನ್ಲೈನ್ ಕ್ಲಾಸಸ್ ಆಗಿರುತ್ತೆ. ಏಪ್ರಿಲ್ 21ನೇ ತಾರೀಕಿನಿಂದ ಈ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಗುರುಜಿಯವರು. ಕೇವಲ 4 ದಿನಗಳ ಈ ಕ್ಲಾಸಸ್ಗೆ ನೀವು ಜಾಯಿನ್ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಹೆಸರನ್ನು ಹಿಂದೆ ನೋಂದಾಯಿಸ್ಕೊಳ್ಬೇಕಾಗುತ್ತೆ. ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದು ಅಂತ ಹೇಳ್ತಾ, ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಇದೆ, ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾವರಿಂದ ಕಾಲ್ ಮಾಡ್ತಿದ್ದೀರಾ ಸರ್? ಮೇಡಮ್, ಬೆಂಗಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನಾ ಮೇಡಮ್? ಹುಟ್ಟಿದ ದಿನಾಂಕ, ಸಮಯ ಗೊತ್ತಿದೆಯಾ? ಗೊತ್ತಿದೆ ಮೇಡಮ್. ಹೇಳಿ. 17 ಫೆಬ್ರವರಿ 1989. ಓಕೆ. ರಾತ್ರಿ 10:37. 10:37 ರಾತ್ರಿ. ಯಾವ ಊರಲ್ಲಿ ಹುಟ್ಟಿರೋದು? ಬೆಂಗಳೂರಲ್ಲೇ ಮೇಡಮ್. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ಆ್ಯಕ್ಚುಲಿ ಈ ಇಯರ್ ಸ್ಟಾರ್ಟ್ ಆಗಿದ್ದರಿಂದ ಹೆವಿ ಸಾಲಗಳು ಸ್ಟಾರ್ಟ್ ಆಗಿ ಹೋಗಿದೆ. ಕೆಲಸಗಳು ಬರ್ತಾ ಇಲ್ಲ ಯಾವುದೇ. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ಓಕೆ ಓಕೆ. ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದ್ದೀರಾ. ಪುನರ್ವಸು ನಕ್ಷತ್ರ 4ನೇ ಪಾದ. ಹೌದು ಸರ್, ಹೌದು. ಕರ್ಕಾಟಕ ರಾಶಿ ಪುನರ್ವಸು ಅಂತಂದರೆ ಗುರುದಶೆಯಲ್ಲಿ ಹುಟ್ಟಿದ್ದೀರಾ. 1990 ಗುರು ಇತ್ತು. 90ರಿಂದ 2009 ಕೂಡ ಶನಿ ಇತ್ತು. 2009ರಿಂದ 26 ಮುಂದಿನ ವರ್ಷಕ್ಕೆ ಬುಧ ಮುಗಿದೋಗುತ್ತೆ. ಬುಧ ಆದ ನಂತರ ನಿಮಗೆ ಪ್ರಾರಂಭ ಆಗುತ್ತೆ ಲ್ಯಾಂಡ್ ಡೀಲಿಂಗಲ್ಲಿ, ಅಥವಾ ಈ ಒಂದು ಡೀಲರ್ಶಿಪ್ ನೆಟ್ವರ್ಕಲ್ಲಿ, ಅಥವಾ ಬಿಲ್ಡಿಂಗ್ ವಿಚಾರದಲ್ಲಿ, ಕಾರ್ ವಿಚಾರದಲ್ಲಿ, ಇನ್ನೂ ಅನೇಕ ಇದು ಏನು ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ ನಾವು, ಹೋಮ್ ಪ್ರಾಡಕ್ಟ್ಸ್ ಅಂತೀವಿ, ಅಂಥ ವಿಚಾರದಲ್ಲಿ ಡೆಫಿನೆಟ್ಲಿ ನಿಮಗೆ ಸಕ್ಸಸ್ ಆಗುತ್ತೆ. ಯಾವುದ್ರಲ್ಲಿ ಮಾಡ್ತಾಯಿದ್ರು ಅವ್ರು ಹೇಳಲಿಲ್ಲ. ಸರ್, ಆ್ಯಕ್ಚುಲಿ ನಾವು ಈಗ ನೆಟ್ವರ್ಕಿಂಗ್ ಮಾಡ್ತಾ ಇದ್ದೀವಿ ಸರ್. CCTV ಕ್ಯಾಮ್ರಾಸ್ ಮತ್ತು ನೆಟ್ವರ್ಕಿಂಗು. ಅದೇ ಮನೆಗೆ ಹಾಕೋದಲ್ವಾ ಹೋಮ್ ಪ್ರಾಡಕ್ಟು. ಹೌದು ಸರ್, ಹೌದು. 4 ಅಂತ ಬಂದಾಗ ಅಂದರೆ 2025 ಸ್ಟಾರ್ಟ್ ಆಯ್ತಲ್ವ ಅದು. ಸಿಕ್ಕಾಪಟ್ಟೆ ಯಾವುದೋ ಒಂದು ಕಡೆಯಿಂದ ದುಡ್ಡು ಬಂತು, ಒಂದು 10 ಲಕ್ಷವರೆಗೂ. ಅದು ಏನೋ ಮಾಡಕ್ ಹೋಗಿ ಯಾವ್ದೋ ಪ್ರಾಜೆಕ್ಟ್ ಹಾಕೋಣ ಅಂದ್ರೆ ಅಲ್ಲಿ ಕ್ಯಾನ್ಸಲ್ ಆಯ್ತು. ಅದು ಬೇರೆ ಕಡೆ ಹಾಕಿದ್ರೆ ಎಲ್ಲ ಝೀರೋ ಆಗೋಯ್ತು. ಈಗ ಸಾಲ ಬಂದ್ಬಿಟ್ಟು ತಲೆ ಮೇಲೆ ಉಳ್ಕೊಂಡ್ಬಿಡ್ತು. ಇನ್ನೊಂದು ಕೆಲಸಗಳಿದೆ, ಅದ್ ಮಾಡ್ಬೇಕು, ದುಡ್ಡು ಬರುತ್ತೆ. ಕೆಲಸ ಮಾಡಕ್ ಹೋದ್ರೆ ಕೆಲಸ ಕೊಡ್ತಾ ಇಲ್ಲ. ಕೆಲಸ ಬೇಡ ಅನ್ಕೊಂಡ್ರೆ ದುಡ್ಡು ಬರ್ತಾ ಇದೆ, ಇನ್ನೊಂದು ಬೇಡ ಅನ್ಕೊಂತ ಇದ್ರೆ ಯಾವ್ದು ಸಿಗ್ತಾ ಇಲ್ಲ. ಸರಿ, ಆಯ್ತು. ಪ್ರತಿ ಶನಿವಾರ ಮೂಲಂಗಿಯನ್ನು ದಾನ ಮಾಡಿ ಪ್ರತಿ ಶನಿವಾರ. ಹಾಗೆ ನಿಮ್ಮ ಬುಧ ನಕ್ಷತ್ರ ಭಾಳ ಇಂಪಾರ್ಟೆಂಟ್. 4-11 ಕಾಂಬಿನೇಷನ್ ಸೂರ್ಯನಿರೋದ್ರಿಂದ ಒಂದು ಆರೆಂಜ್ ಕಲರ್ ದಾರವನ್ನು ಕಟ್ಕೊಳ್ಳಿ ಬಲಗೈಗೆ. ಪ್ರತಿ ಭಾನುವಾರದಿಂದ ಶುರು ಮಾಡಿ ಪ್ರತಿ ದಿವಸ ಎದ್ದಿದ ತಕ್ಷಣವೇ ಸೂರ್ಯನಿಗೆ ನಮಸ್ಕಾರ ಮಾಡಿ. ನಿಮಗೆ ಹೊಸ ಹೊಸ ಪ್ರಾಜೆಕ್ಟ್ಸ್ ಸಿಕ್ಕಿ ಹೆಚ್ಚು ಆದಾಯ ಬಂದು ಸಾಲಗಳು ತೀರ್ಸೋಕ್ಕೆ ಹೆಲ್ಪ್ ಆಗುತ್ತೆ. ರಿಯಲ್ ಎಸ್ಟೇಟ್ ಕಡೆ ಹೋಗಿ, ಡೆಫಿನೆಟ್ಲಿ ಸಕ್ಸಸ್ ಜಾಸ್ತಿ ಇದೆ. ಕೇತು ಮುಗಿತಾ ಇದೆ. ರಿಯಲ್ ಎಸ್ಟೇಟಲ್ಲಿ ನಿಮಗೆ ಹೆಚ್ಚಿನ ಲಾಭಾಂಶ ತೋರಿಸ್ತಾ ಇದೆ. ಮತ್ತು ಕನ್ಸ್ಯೂಮರ್ ಡ್ಯೂರಬಲ್ಸ್, ಇದೂ ಡ್ಯೂರಬಲ್ಸಲ್ಲೇ ಬರುತ್ತೆ, ಅದರಲ್ಲೂ ಕೂಡ ಲಾಭಾಂಶ ಹೆಚ್ಚಾಗಿ ತೋರಿಸ್ತಾ ಇದೆ. 11-4 ಕೇತು ಬರೋದ್ರಿಂದ ಒಂದು ಕ್ಯಾಟ್ ಸೈ ನೆಕ್ಸ್ಟ್ 2026ರಿಂದ 7 ವರ್ಷ ಅಧಿಕ ಲಾಭ ಬರುತ್ತೆ. ನೆಕ್ಸ್ಟ್ ಇಯರ್ ಇನ್ನೂ ಚೆನ್ನಾಗಿದೆ. 7 ಇಯರ್ಸು ಸ್ವಲ್ಪ ಸ್ಲೋ ಸ್ಟಾರ್ಟ್, ಬಟ್ ಡೆಫಿನೆಟ್ಲಿ ಚೆನ್ನಾಗಿದೆ. ಕ್ಯಾಟ್ ಸೈ, ವೈಡೂರ್ಯ, ಬಲಗೈ, ಉಂಗುರದ ಬೆಳಗ್ಗೆ ಹಾಕ್ಕೊಳ್ಳಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಮುಂದಿನ ಕರೆಗೆ ಹೋಗ್ತಾ ಇದ್ದೀವಿ. ನಮಸ್ತೆ. ಹಲೋ, ನಮಸ್ತೆ. ಯಾವರಿಂದ ಕಾಲ್ ಮಾಡ್ತಿದ್ದೀರಾ ಸರ್? ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ. 2025. ಓಕೆ, ಹುಟ್ಟಿದ ಸಮಯ? ಅಲ್ಲ, ಹುಟ್ಟಿದ ಸಮಯ ಹೇಳಿ ಫಸ್ಟು. ಮಧ್ಯಾಹ್ನ 12:36. ಹುಟ್ಟಿರೋದು ಬೆಂಗಳೂರಲ್ಲೇನಾ? ಓಕೆ, ಈಗ ಏನು ವಿಚಾರದ ಬಗ್ಗೆ ಕೇಳಬೇಕಿತ್ತು? ಹೆಸರು. ಓಕೆ,
ನಾನು ಒಂದು 528 ಇದರಲ್ಲಿ ಕಾಲ್ ತಗೊಂಡಿದ್ದೆ, ತುಂಬಾ ಚೆನ್ನಾಗಿ ಅವ್ರಿಗೆ ಆಗಿ ಬಂದಿದೆ, ಹೇಳಿರೋದೆಲ್ಲ ಸಕ್ಸಸ್ ಆಗಿದೆ. ಅದಕ್ಕೆ ಕೈಲಾಶ್ ಚಂದ್ರ ಹೇಳಿದ್ರು, ಅದರಿಂದನೂ ತುಂಬಾ ನನಗೆ ಒಳ್ಳೇದಾಗಿದೆ. ಅದಕ್ಕೋಸ್ಕರ ಇದೊಂದು ಮಾತು ಅವ್ರು ಸೇರಬೇಕು ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದ್ದೆ. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ. 1 ತಿಂಗಳು ಮಗು, 1 ತಿಂಗಳು 11 ದಿವಸ, 1 ತಿಂಗಳು 11 ದಿವಸ ಆಗಿದೆ ಅಲ್ವಾ? ಆಯಿತು, ಹೆಸರಿಡಿ, ಇಡೋಣ, ಏನು ತೊಂದರೆ ಇಲ್ಲ. ಗಂಡು ಮಗುನ ಹೆಣ್ಣು ಮಗುನ? ಓಕೆ, ಹೆಚ್ಚಿಂದ ಹೆಸರಿಡಬೇಕು. HI ಹಿಮಾಂಶು, ಹರ್ಷ್. ಹೆಚ್ಚಿಂದ ಹಿಮಾಂಶು ಅಂತಿಡಿ. ಎಷ್ಟೊಂದು ಬೇಕಾದ್ರೆ ಹಿಮವಂತ ಅಂತಿಡಿ, ಕೋಲ್ಡ್ ಜಾಸ್ತಿ ಇದ್ದರೆ. ಹೆಚ್ಚಿಂದ ಇಡಿ ಸರ್, ಹೆಚ್ಚಿಂದ ಫುಲ್ ಟೋಟಲ್ ಮಾಡಿದ್ರೆ ಅದ್ರದ್ದು ಟೋಟಲ್ ವೈಬ್ರೇಷನ್ ಬರಬೇಕು. ಅದು ಟೋಟಲಲ್ಲಿ 2, 6 ಎಲ್ಲ ಬರಬೇಕು. ತುಂಬ ಜನ ನ್ಯೂಮರಾಲಜಿಲಿ ಇದನ್ನು ತಪ್ಪು ಮಾಹಿತಿ ತಿಳ್ಕೊಂಡಿದ್ದಾರೆ. ಏನು ಅಂತಂದರೆ ವರ್ಡಿಂದ ಇಟ್ಟರೆ, ಆ ಲೆಟ್ರಿಂದ ಇಟ್ಟರೆ ಆಗಿಬಿಡುತ್ತೆ ಅಂತ. ಲೆಟ್ರ್ ಟೋಟ್ಲು ಆಗಬೇಕು, ಅವ್ರು ಇನ್ಷಿಯಲ್ ಏನು ಇಡ್ತಾರೆ ಇರಬೇಕು, ಟೋಟ್ಲಿ ಇಂಪಾರ್ಟೆಂಟು. ಈ ಕೆಲವರು ತಲೆಕೆಟ್ಟು ಹರ್ಷ ಅಂತ ಇಡಬೇಕು ಅಂತ ಅನ್ಕೊಂಡಿದ್ದಾರಂತೆ. ಹರ್ಷ ಆಯ್ತಲ್ಲ, ನೀವು ಹೆಚ್ಚಿಂದ ಯಾವ್ದು ಬೇಕಾದ್ರೆ ಇಟ್ಕೊಳ್ಳಿ ಅಂತ ಹೇಳಿದ್ದೀನಿ. ಓಕೆ, ಈ ಒಂದು ನ್ಯೂಮರಾಲಜಿಯಲ್ಲಿರ್ತಕ್ಕಂಥದ್ದೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಈ ಮನೇಲಿ ಕೂತಿರ್ತಕ್ಕಂಥ ಮಹಿಳೆಯರಿದ್ದಾರಲ್ಲ, ತಲೆಕೆಟ್ಟು ಕೆರೆ ಹಿಡ್ದೋಗಿರುತ್ತೆ ಅವ್ರದ್ದು. DL ಇಡಬಾರ್ದಂತೆ, PL ಇಡಬಾರ್ದಂತೆ, ML ಇಟ್ಟರೆ ಹಾಳಾಗೋಗ್ಬಿಡ್ತೀವಿ, TL ಇಟ್ಟರೆ ಹಾಳಾಗೋಗ್ಬಿಡ್ತೀವಿ. ಅದು ಯಾರು ನ್ಯೂಮರಾಲಜಿ ಎಲ್ಲ ಅಲ್ಲಿ ಇಲ್ಲಿ ಯೂಟ್ಯೂಬಲ್ಲಿ ನೋಡ್ಬಿಡ್ತಾರೆ. ಜನಗಳಿಗೆ ಎಲ್ಲಿ ಎಡುತ್ತಾ ಇದ್ದಾರೆ ಅಂದರೆ, ಸಬ್ಸ್ಕ್ರೈಬರ್ ಜಾಸ್ತಿ ಇದ್ದು ಅಲ್ಲಿ ಸ್ವಲ್ಪ ಹೆದರಿಸೋ ಕಾರ್ಯಕ್ರಮ ಇದ್ದರೆ ಅಲ್ಲೆಲ್ಲ ಹೋಗಿ ಕುರಿಗಳು ಅಲ್ಲದಲ್ಲಿ ಬೀಳ್ತಾ ಇದ್ದಾರೆ. ಸಬ್ಸ್ಕ್ರೈಬರ್ ಯಾಕೆ ಜಾಸ್ತಿ ಆಗ್ತಾ ಇದ್ದಾರೆ ಅಂದರೆ, ಇವತ್ತು ಮೇಷರಾಶಿಗೆ ಅದ್ಭುತ ಗೋಲ್ಡ್ ಸಿಗುತ್ತೆ, ವೃಷಭ ರಾಶಿಯವ್ರಿಗೆ ಕಬ್ಬಣ ಸಿಗುತ್ತೆ, ಮಿಥುನ ರಾಶಿಯವ್ರಿಗೆ ಚಿಪ್ ಸಿಗುತ್ತೆ. ಹಿಂಗೆ ಹೇಳಿದಾಗ ಎಲ್ಲರಿಗೂ ಇವತ್ತೇನು ಸಿಗುತ್ತೆ, ನಮಗೆ ಚಿಪ್ ಸಿಗುತ್ತಾ, ಗೋಲ್ಡ್ ಸಿಗುತ್ತಾ? ಸ್ಪೆಕ್ಯುಲೇಟಿವ್ ಜ್ಯೋತಿಷ್ಯ ಹ್ಯಾಸ್ ಬಿಕಮ್ ಸ್ಪೆಕ್ಯುಲೇಟಿವ್. ಸಾಮಾನ್ಯ ಜನರ ಪಬ್ಲಿಕ್ಕು ಯಾವತ್ತು ಚೇಂಜ್ ಆಗ್ತಾರೆ, ಯಾವತ್ತು ಅದನ್ನು ಧಿಕ್ಕರಿಸ್ತಾರೆ, ಆವಾಗ ಕರೆಕ್ಟಾಗಿರೋ ಮಾಹಿತಿ ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್ DL ಇಡಬಾರ್ದು ಅಂತಾರೆ, ನೀವು ಕೇಳಿದ್ದೀರಾ? ಗೊತ್ತಿಲ್ಲಪ್ಪ, ನೀವು ನ್ಯೂಮರಾಲಜಿನ ಕೇಳಲ್ಲ ಅಂತೆ. ಓಕೆ, DL ಇಡಬಾರ್ದು, ML ಇಡಬಾರ್ದು, TL ಇಡಬಾರ್ದು ಅಂತೆಲ್ಲ ಸ್ವಲ್ಪ ಸಾಮಾನ್ಯವಾಗಿ ಹೇಳ್ತಾರೆ. DL ಎಂತೆಂಥ ದೊಡ್ಡ ಕಂಪನಿ ಇದೆ ಅಲ್ರಿ. ಡೆಲ್ ಅನ್ನೋ ಕಂಪನಿ ಇದೆ, ಡೆಲಾಯ್ಟ್ ಅಂತ ಒಂದು ಕಂಪನಿ ಇದೆ, ಮತ್ತು ಡಾಬರ್ ಅನ್ನೋ ಕಂಪನಿ ಇದೆ. ಅವೆಲ್ಲ ಏನು ಇದು ವರ್ಕ್ ಆಗಿಲ್ವಾ? ಅದೆಲ್ಲ ಬೇಡ, ಕಾಲಿಡೋಕ್ಕಾಗದೇ ಇರೋ ಒಂದು ಜಾಗ ಇದೆ, ಡಿಮಾರ್ಟ್. ಏನು ಜನ ಮುಗಿ ಬೀಳ್ತಾರೆ ಅಂತಂದರೆ, ಎಷ್ಟು ಕಿಲೋಮೀಟ್ರ್ ದೂರ ಆದರೂ ಹೋಗ್ಬಿಟ್ಟು ತೊಗೊಂಬರ್ತಾರೆ. ಕಾರ್ ತಗೊಂಡ್ಬಿಟ್ಬಿಟ್ಟು ತಿಂಗಳು ಸ್ಟಾಕ್ ಎಲ್ಲ ಹಾಕಿ ಡಿಮಾರ್ಟ್ ಅಂತಿದೆ. ಯಾರು ಹೇಳಿದ್ದು ಡಿ ಬ್ಯಾಡ್ ಅಂತ? ನನ್ನ ಹೆಸರು DL ಇದೆ. ಸೊ ಹಾಗೆ ML ಎಷ್ಟು ಬೇಕು ರೀ? ಎಷ್ಟು ಬೇಕು? ಮಹೇಂದ್ರ ಸಿಂಗ್ ಧೋನಿ ಇಲ್ವಾ? ಮಹೇಂದ್ರ ಎಮ್ಮು ಇದೆ, ಧೋನಿಲಿ ಡಿನೂ ಇದೆ. ಓಕೆ, ಮಹೇಂದ್ರ ಸಿಂಗ್ ಧೋನಿ ಇದೆ. ಮಹೀಂದ್ರ ಅನ್ನೋ ದೊಡ್ಡ ಕಂಪನಿ. ಆದರೆ ಎಮ್ಮಿಂದ ಸ್ಟಾರ್ಟ್ ಆಗೋದಲ್ಲ ಇಂಪಾರ್ಟೆಂಟು. ಎಮ್ಮಿಂದ ಸ್ಟಾರ್ಟ್ ಆಗಿ ಟೋಟಲ್ ಮಾಡಿ ಅಲ್ಲಿ ಇನ್ಷಿಯಲ್ ಏನಾರು ಹಾಕ್ಬಿಟ್ಟು ಅದರ ಟೋಟ್ಲ್ ಇದೆಯಲ್ಲ, ಅದರ ಟೋಟ್ಲ್ ಇಂಪಾರ್ಟೆಂಟು. ಮತ್ತು ಪಿರಮಿಡ್ ಅಂತ ಬರುತ್ತೆ. ಇವತ್ತು ಡಿಸ್ಪ್ಲೇ ಏನಾರು ಇದ್ದಿದ್ರೆ ನಾನು ತೋರಿಸ್ತಾ ಇದ್ದೆ ಪಿರಮಿಡ್ ಅಂದರೆ ಏನು ಅಂತ. ನಾವು ಬರೀ ಅಸ್ಟ್ರಾಲಜಿ ಅಲ್ಲ, ವಿ ಆರ್ ಮಾಸ್ಟರ್ಸ್ ಇನ್ ನ್ಯೂಮರಾಲಜಿ. ತುಂಬ ಜನ ತಪ್ಪು ತಿಳ್ಕೊಂಡಿದ್ದಾರೆ, ಇವ್ರಿಗೆ ಅಸ್ಟ್ರಾಲಜಿ, ನ್ಯೂಮರಾಲಜಿಯವರು ನ್ಯೂಮರಾಲಜಿ ಅಸ್ಟ್ರಾಲಜಿಗಿನ ಕಮ್ಮಿ, ಕೆಳಗಡೆ. ನ್ಯೂಮರಾಲಜಿನ ನಾವು 1 ಅಂದರೆ ನೀವು ಅಂದ್ಕೊಂಡ್ರೆ ಅದಕ್ಕೆ 1 to the power of 1000 ಈಸ್ ಅಸ್ಟ್ರಾಲಜಿ. 1 to the power of 1000 ಈಸ್ ಅಸ್ಟ್ರಾಲಜಿ. ಹೆಸರು ಏನು ಬೇಕಾದರೂ ಇಡಿ, ಹಣೆ ಬರನ ಬದಲಾಯಿಸೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ವಿಜಯ್ ಮಲ್ಯ ವಿ ಇಟ್ಕೊಂಡಿದ್ದಾರೆ, ಏನಾಯ್ತು ಅವ್ರಿಗೆ? ಅಷ್ಟೇ. ಅದಕ್ಕೆ ನೀವು ಉತ್ತರ ನಿಮ್ಮ ಹತ್ರನೇ ಇದೆಯಲ್ಲ ವೀಕ್ಷಕರೇ. ವಿಜಯ್ ಮಲ್ಯ, ನಾವು ಅವ್ರ ಬಗ್ಗೆ ಬೇಡ, ಅವ್ರವ್ರದ್ದು ಕರ್ಮ ಅವ್ರವ್ರದ್ದು. ಆದರೆ ನಾವು ನಿಮಗೆ ಪಾಸಿಟಿವಿಟಿ ಕೊಡೋಕ್ಕೆ ಅವರ ಹೆಸರು ತಗೊಳ್ತಾ ಇರೋದು ಯಾರದೇ ವ್ಯಕ್ತಿ, ಅವ್ರವ್ರ ಕರ್ಮ ಅವ್ರವ್ರದ್ದು, ನಮಗೆ ಬೇಡ ಅದು. ನಾವು ಮಾತಾಡಬಾರ್ದಂಗೆಲ್ಲ. ಅವರು ಒಳ್ಳೇದು ಮಾಡಿದಾರೋ ಕೆಟ್ಟದ್ದು ಮಾಡಿದಾರೋ ಭಗವಂತಂಗೆ ಗೊತ್ತಿರುತ್ತೆ. ಬಟ್ ಆದರೆ ಅವರ ಒಂದು ವಿಚಾರ ತೊಗೊಂಡು ನಿಮ್ಗೆ ಹೇಳ್ತಾ ಇರ್ತಕ್ಕಂಥ ಕಾರಣ ಒಂದು ಜಸ್ಟ್ ಫಾರ್ ರೆಫರಲ್ ಪರ್ಪಸ್ ಅಷ್ಟೇ. VL ಇಟ್ಕೊಂಡಿದ್ದಾರೆ. ಸೊ VL ಇಟ್ಕೊಂಡ್ರೆ ಒಳ್ಳೇದು ಅಂತ ಹೇಳಿ ಇರೋರು ಈಗ ಅದನ್ನು ಬಿಟ್ಬಿಟ್ರು. ಈಗ ಇನ್ನೂ AL ಇಟ್ಕೋಬೇಕಂತೆ. A ಅಲ್ಲಿ ಅನಿಲ್ ಅಂಬಾನಿ, A ಇಂದ ಅನಿಲ್ ಅಂತ ಬಂದಿದೆ. ಅನಿಲ್ ಅಂಬಾನಿ ಗೊತ್ತಾ? ₹1 ಇಲ್ಲ ಅವ್ರ ಹತ್ರ. ಈಗ ಮುಖೇಶ್ ಅಂಬಾನಿ ಹತ್ರ ಎಲ್ಲ ದುಡ್ಡು ಇದೆ.
ಅನಿಲ್ ಅಂಬಾನಿ ಮುಖೇಶ್ ಅಂಬಾನಿ ಹತ್ರ ಹೋಗ್ಬಿಟ್ಟು ಬೇಡ್ತಾ ಇದ್ದಾರೆ. ಮೊನ್ನೆ ಇವ್ರದ್ದು ಅವ್ರ ಮಗನ ಮದುವೆಯಲ್ಲೂ ಕೂಡ ಬರಲ್ಲ ಅಂತೆಲ್ಲ ಹೇಳಾದ್ಮೇಲೆ ಅವರೇ ಒಂದಷ್ಟು ಕಾರ್ಗಳು ಕೊಟ್ಟು ನೀನು ಸ್ಟೈಲಾಗಿ ಬಾ ಅಂತ ಹೇಳಿ ಕಾರ್ ಕೊಟ್ಟು ಕಳಿಸಿದ್ದಾರೆ ಅನಿಲ್ ಅಂಬಾನಿ. ತುಂಬ ಸ್ಟೋರೀಸ್ ಇದೆ ಒಳಗಡೆ, ನೋಡಿದ್ದೀವಿ. ಯಾವ ಕಂಪ್ನಿ ಎಲ್ಲ ಮುಚ್ಚೋಗಿದೆ ಅವ್ರದ್ದು. ಅನಿಲ್ ಅಂಬಾನಿ ಇರ್ತಕ್ಕಂಥ ಎಲ್ಲ ಕಂಪ್ನೀಸು ಎಲ್ಲ ಹಣೆ ಬರಹ ಜಾತಕ. ಇಂದ ಅಲ್ಲ ಉದ್ಧಾರ ಆಗೋದು ನೀವು. ಇವತ್ತು ಯಾರೋ ಒಬ್ಬರು ಹೆಚ್ಚು ಇಟ್ಟರೆ ಏನಾಗುತ್ತೆ ಅಂತ ಜಾತಕ ಕೇಳಿಸ್ಕೊಳ್ಳಿ ಫಸ್ಟು, ದಶ ಕೇಳಿಸ್ಕೊಳ್ಳಿ ಫಸ್ಟು. ಹೆಚ್ಚಿಲ್ಲ ಅಂದರೆ ವಿಯಿಂದ ಇಡಿ, ವಿ ಇಲ್ಲ ಅಂದರೆ ಎಮ್ಮಿಂದ ಇಡಿ, ಎಮ್ಮಿಲ್ಲ ಅಂದರೆ ಟೀಯಿಂದ ಇಡಿ. ತುಂಬ ಜನ ಇನ್ನೊಂದು ಹೇಳ್ತಾರೆ, ಟೀಯಿಂದ ಇಡಬಾರ್ದು, ಅದು ಬೇಡ, ಪಿಯಿಂದ ಇಡಬಾರ್ದು ಅಂತ ಬಂದುಬಿಡ್ತಾರೆ ಎಲ್ಲ ಜನ. ಪಿ ಪುನೀತ್ ರಾಜ್ಕುಮಾರ್ ಅಂತ ಇತ್ತಂತೆ, ಆಮೇಲೆ ಪವರ್ ಅಂತ ಸೇರಿಸಿದ್ಮೇಲೆ ಅವ್ರ ಪವರ್ ಬಂತಂತೆ. ಅವರು ಸಣ್ಣ ಮಗುವಿಂದನೇ ಫೇಮಸ್ಸು ಅಲ್ವಾ? ಹೌದು, ಬಾಲ ನಟರಿಂದನೇ ಫೇಮಸ್ಸು. ಅವ್ರ ಹಾಡು ಎಷ್ಟು ಫೇಮಸ್ ಆಗಿದೆ, ಬಾಲ ನಟರಿಂದ. ಡಾಕ್ಟರ್ ರಾಜ್ಕುಮಾರ್ ಅವರು ಇದರಿಂದನೂ ಫೇಮಸ್ಸೇ ಅವರು. ಸೊ ಪಿ ಪವರ್ ಬಂದಮೇಲೆ ಜಾಸ್ತಿ ಐತಿ ಏನಿಲ್ಲ, ಅವರು ದೇವರೇ ಪವರ್ ಕೊಟ್ಟು ಕಳಿಸಿದ್ದಾರೆ, ಆ ರೀತಿ ಇರ್ತಕ್ಕಂಥದ್ದು. ಸೊ ದೇವರು ಕೊಟ್ಟ ಪವರ್ ಯಾವುದು ಅಂದರೆ ನಮ್ಮ ಹಾರಸ್ಕೋಪಲ್ಲಿ ಬರೆದಿಟ್ಟಿರುತ್ತೆ. ಹೆಸರಿಂದ ಏನೂ ಬದಲಾಯಿಲ್ಲ. ಹೆಸರಿಂದ ಒಂದು 2% ಅಂತ ಅನ್ಬೋದು ಅಷ್ಟೇ, ಅದೊಂದು ಚೂರು ಕರೆಕ್ಷನ್, ಬಟ್ ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ನಮ್ಮ ಮೋದಿದು ಎಮ್ಮಿಂದ ಸ್ಟಾರ್ಟ್ ಆಗುತ್ತೆ, ನಮ್ಮ ದೇಶದ ಪ್ರಧಾನಿದು ಮೋದಿದು ಎಮ್ಮಿಂದ ಸ್ಟಾರ್ಟ್ ಆಗುತ್ತೆ. ಎಷ್ಟು ಜನದ ಬೇಕ್ರಿ. ಆಮೇಲೆ ಅಂಥ ಹೆಸರಿಡಬೇಕು ಇಂಥ ಹೆಸರಿಡಬೇಕು ಅನ್ನೋದು ತಪ್ಪಲ್ಲ. ಯಾಕಂದರೆ ನಮ್ಮ ಮಗು ನಮ್ಮ ಚೆನ್ನಾಗಿರಬೇಕು, ನಮ್ಮ ಮಕ್ಕಳು ಉತ್ತಮವಾಗಿರಬೇಕು. ಒಳ್ಳೆ ಹೆಸರಿಟ್ರೆ ನನಗೆ ಬಂದು ಕೇಳ್ತಕ್ಕಂಥದ್ದೇನು ಅಂತಂದರೆ, ಹೆಸರಿಟ್ರೆ ಸಖತ್ ನೇಮ್ ಮಾಡಿಬಿಡ್ಬೇಕು ಸರ್ ಅಂತಾರೆ. ಯಾರೂ ನೇಮ್ ಮಾಡೋಕ್ಕಾಗಲ್ಲ. ಹೆಸರಿಂದ ಯಾರು ನೇಮು, ಹೆಸರು ಬದಲಾವಣೆಯಿಂದ, ನ್ಯೂಮರಾಲಜಿ ಚೇಂಜ್ ಮಾಡೋದ್ರಿಂದ ಏನೂ ಚೇಂಜ್ ಆಗೋಲ್ಲ. ಮೊಬೈಲ್ ನಂಬರ್ ಚೇಂಜ್ ಮಾಡೋದ್ರಿಂದ ಸಾಲ ಕೊಟ್ಟವ್ರು ವಾಪಸ್ ಕೊಡೋಲ್ಲ. ಹೊಸ ಬಿಸ್ನೆಸ್ಗೆ ಹೆಲ್ಪ್ ಆಗ್ಬೋದು ನೋಡಿ, ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಮೊಬೈಲ್ ನಂಬರ್ ಚೇಂಜ್ ಮಾಡ್ತೀರಾ, ಹೊಸ ಬಿಸ್ನೆಸ್ಗೆ ಹೆಲ್ಪ್ ಆಗುತ್ತೆ. ಹಳೇದೆಲ್ಲ ವಾಪಸ್ ಬರುತ್ತೆ. 1 ಕೋಟಿ ರೂಪಾಯಿ ಮಾಡಿಬಿಟ್ಟಿದ್ದೀನಿ, ಕೋಟಿ ರೂಪಾಯಿ ಸಾಲ ಮಾಡಿದ್ದೀನಿ, ಯಾವುದು ಬರೋದಿಲ್ಲ. ಸೊ ನ್ಯೂಮರಾಲಜಿ ಬಗ್ಗೆ ಇನ್ನೂ ಬೇಕಾದಷ್ಟು ಹೇಳೋದಿದೆ. ಆದರೆ ನಾವು ಏನು ಹೆಸರಿಡಬೇಕು ಅದರಿಂದ ಇಡೀ ಟೋಟಲ್ ಮಾಡಬೇಕಾದ್ರೆ ಕಾಂಬಿನೇಷನ್ನು ಅವರ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಮೇಲೆ ಲಕ್ಕಿ ಯಾವ್ದು ಬರ್ತೋ ಇಡಿ. ಸುಮ್ಮನೆ ಯಾವುದರಿಂದ ಇಡೋದು ಅಂತ ಇಡೋದಲ್ಲ. ಆಫೀಸಿಗೆ ಕನ್ಸಲ್ಟ್ ಮಾಡಬೇಕು, ಅದಕ್ಕೆ ಅಂತ ಫೀಸ್ ಪೇ ಮಾಡಬೇಕು, ಪರ್ಫೆಕ್ಟಾಗಿರೋ ನೇಮ್ನ ಸೂಟ್ ಮಾಡ್ಕೊಂಡು ಹೋಗಬೇಕು ಅಷ್ಟೇ. 528 ಕೊಟ್ಟೆ, ಅದು ಕೊಟ್ಟೆ, ಇದು ಕೊಟ್ಟೆ, ಹೆಚ್ಚಿಂದ ಇಟ್ಬಿಟ್ಟೆ, ಹೆಚ್ಚಿಂದ ಇಡೋಕ್ಕೆ ಹೇಳಿದ್ರು ಏನೂ ಸರೋಗಿಲ್ಲ. ದಶ ಫಸ್ಟ್ ನೋಡ್ಕೊಳ್ಳಿ, ಹೆಸರು ಕಾಂಬಿನೇಷನ್ ಸರಿ ಇದೆಯಾ ನೋಡ್ಕೊಳ್ಳಿ. ಒಳ್ಳೆಯದಾಗಲಿ. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ಅಥವಾ ಗುರುಜಿಯವ್ರನ್ನ ನೀವು ನೇರವಾಗಿ ಭೇಟಿ ಆಗಬೇಕು ಅಂದರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ, ಏನು ಹೇಳೋದು, ಮುಂಚೆ ಎಲ್ಲರಿಗೂ ವಂದನೆ ಮಾಡುತ್ತಾ ನನ್ನ ಎತ್ತ ತಂದೆ ತಾಯಿಗೆ, ಗುರುಗಳಿಗೆ, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ನಕ್ಷತ್ರ ನಾಡಿ ಫ್ಯಾಮಿಲಿ ಮೆಂಬರ್ ಅಂತ ಹೇಳೋಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ. ಯಾಕಂತಂದ್ರೆ ಇವತ್ತು ನಾನು ನನ್ನ ಸ್ವಂತ ಇದನ್ನು ಹಂಚ್ಕೊಳಕ್ಕೆ ಬಂದಿದ್ದೀನಿ ಇವತ್ತಿಲ್ಲಿ. ಇದೇ ಒಂದು 2 ವರ್ಷದ ಕೆಳಗೆ ಐ ಆಮ್ ಎ ಪ್ರಾಕ್ಟಿಕಲ್ ಗರ್ಲ್ ಆ್ಯಕ್ಚುಲಿಗೆ. ಇದ್ರ ಬಗ್ಗೆ ನನಗೆ ವಾಸ್ತು ಆಗಲಿ ಯಾವತ್ತೂ ನಾನು ನಂಬುದವಳೆ ಅಲ್ಲ. ನಾನಾಯಿತು ನನ್ನ ಕೆಲಸ ಆಯ್ತು. ಎಸ್ಪೆಷಲಿ ಐ ಆಮ್ ಎ ಹೋಟೆಲ್, ಸ್ಟಾರ್ ಇಂಡಸ್ಟ್ರಿ ಹೋಟೆಲಲ್ಲಿ ಮ್ಯಾನೇಜರ್ ಆ್ಯಕ್ಚುಲಿಗೆ. ಬಂದಾಗ ಯಾರೋ ಒಬ್ಬರು ಮೂಲಕ ನಮಗೆ ಈ ನಕ್ಷತ್ರ ನಾಡಿ ದಿನೇಶ್ ಗುರೂಜಿ ಬಗ್ಗೆ ನನಗೆ ಗೊತ್ತಾಯ್ತು ಆ್ಯಕ್ಚುಲಿಗೆ. ನನ್ನ ಮಗನಿಗೆ ಒಳ್ಳೆ ಅಬ್ರಾಡಲ್ಲಿ ಒಳ್ಳೆ ಮ್ಯಾನೇಜ್ಮೆಂಟ್ ಕೋರ್ಸಲ್ಲಿ ಒಳ್ಳೆ ಇದು ಕಾಲೇಜ್ ಸ್ಟಡೀಸ್ ಎಜುಕೇಷನ್ ತೊಗೊಂಡಿದ್ದಾನೆ. ನನ್ನ ಮನೆ ಕೂಡ ಆಗಿದೆ, ನಂದಂತ ಒಂದು ಸ್ವಂತ ಮನೆ ಆಗಿದೆ. ಗುರುಜಿ ಕೂಡ ಒಂದು ಒಳ್ಳೆ ಮನೆ ಹೆಸರು ಸಜೆಷನ್ ಮಾಡಿದ್ದಾರೆ. ಅದಕ್ಕೆ ನಾನು ಹೇಳ್ತೇನೆ, ಯಾರು ಕೂಡ ಕಲಿಯೋದೊಂದು ದೊಡ್ಡ ವಿಷಯ ಅಲ್ಲ ಆ್ಯಕ್ಚುಲಿಗೆ. ನಂಬಿಕೆ ಇಟ್ಕೊಂಡು ಏನೇ ಕಲ್ತು ಕೂಡ ಎಲ್ಲ ಒಳ್ಳೆ ತಂದಲ್ಲಿ ತೊಗೊಂಡು ಹೋಗ್ತಾರೆ. ಅದು ಕೂಡ ದಿನೇಶ್ ಗುರೂಜಿ ಅನ್ನೋರು ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ ನನಗೆ. ಅದು ಯಾವ ದೇವ್ರು ಎಲ್ಲಿದ್ದಾರೆ ನಮಗೆ ಗೊತ್ತಿಲ್ಲ. ನಾನು ನನ್ನ ಕೈ ಮುಗಿದು 2-3 ಜನನೇ ಎತ್ತ ತಂದೆ ತಾಯಿಗೆ, ಮತ್ತು ನನಗೆ ಮಾರ್ಗದರ್ಶಿಯಾಗಿ ನಿಂತಿರೋ ನನ್ನ ವೆಲ್ ಫ್ರೆಂಡ್ಸ್ಗೆಲ್ಲಾನು, ಮತ್ತು ದಿನೇಶ್ ಗುರೂಜಿಗೆ. ಇನ್ನೊಂದ್ಸಲ ನಾನೆಲ್ಲ ನನ್ನ ಬಂಧು ಬಾಳದವ್ರಿಗೆಲ್ಲ, ದಿನೇಶ್ ಗುರೂಜಿಗೆ ಮತ್ತು ಅವ್ರ ಟೀಮ್ ಅವ್ರಿಗೆ, ಮತ್ತು ನನ್ನೆಲ್ಲ ವೆಲ್ ವಿಷರ್ಸ್ ಕೂಡ ತುಂಬ ಹೃತ್ಪೂರ್ವವಾಗಿ ನಾನು ವಂದನೆಗಳನ್ನ ಹೇಳ್ತಾ ನಾನು ಈ ಮಾತುಗಳು ಮುಗಿಸ್ತಾ ಇದ್ದೀನಿ. ವಿರಾಮದ ಬಳಿಕ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಹೋಗ್ತಾ ಇದ್ದಾರೆ. ಇನ್ನು ನಾನು ರೇಖಿ ವಿದ್ಯೆಯ ಕ್ಲಾಸಸ್ನ ಕುರಿತಾಗಿ ನಿಮಗೆ ತಿಳಿಸ್ಕೊಟ್ಟೆ. ಮಾನಸಿಕ ಸ್ಥಿತಿಮತಿ ಹತೋಟಿನಲ್ಲಿ ಇರಬೇಕು ಅಂತ ಹೇಳಿದ್ರೆ ಈ ರೇಖಿ ವಿದ್ಯೆಯನ್ನು ನೀವು ಕಲ್ತ್ಕೊಳ್ಬೇಕಾಗತ್ತೆ. ಡಿಪ್ರೆಷನ್ಗೆ ಹೋಗ್ತೀವಿ ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೂಡ. ಸೊ ಅದರಿಂದ ದೂರ ಉಳಿಬೇಕು ಅಂದರೆ ರೇಖಿ ವಿದ್ಯೆಯನ್ನು ನೀವು ಕಲ್ತ್ಕೊಳ್ಬೇಕಾಗತ್ತೆ. ಸೊ ಈ ರೇಖಿ ವಿದ್ಯೆಯ ಕ್ಲಾಸಸ್ನ ಆನ್ಲೈನ್ ಕ್ಲಾಸಸ್ನ ಗುರುಜಿಯವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಕೇವಲ 4 ದಿನಗಳ ಕ್ಲಾಸ್ ಇದಾಗಿರುತ್ತೆ. ಏಪ್ರಿಲ್ 21ನೇ ತಾರೀಕಿನಿಂದ ಈ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬಹುದಾಗಿದೆ. ಎಸ್, ಇನ್ನೊಂದು ಕರೆ ಇದೆ, ನೋಡೋಣ. ಹಲೋ, ನಮಸ್ತೆ. ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ? ಕಡಬ ತಾಲೂಕು, ಸುಬ್ರಹ್ಮಣ್ಯ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು?
ಅಂದ್ರೆ ನನ್ನ ಮನೆಯವರ ಬಗ್ಗೆ ಪ್ರಶ್ನೆಶಾಸ್ತ್ರ ಕೇಳಬೇಕು. ಓಕೆ, 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 108. ಓಕೆ, ಏನು ವಿಚಾರವಾಗಿ ಕೇಳಬೇಕಿತ್ತು? ಅಂದ್ರೆ ಅವರ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಾರೆ, 2 ಗಾಡಿ ಇದೆ. ಅದು ಪದೇ ಪದೇ ಕೈ ಕೊಡ್ತಾನೆ ಉಂಟು, ಹಾಗೆ ಒಂದನ್ನು ಸೇಲ್ ಮಾಡ್ಬೇಕು ಅಂತಿದ್ದಾರೆ. ಸೊ ಯಾವ ಗಾಡಿ ಸೇಲ್ ಮಾಡುದು ಅಂತ ಗೊತ್ತಾಗ್ತಿಲ್ಲ, 2 ಪ್ರಾಬ್ಲಮ್ ಆಗ್ತಿದೆ. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ಗಾಡಿಗೆ 4ನೇ ಮನೆ ಅಂತ ನೋಡ್ತೀವಿ ನಾವು. 4ನೇ ಮನೆ ಸೂರ್ಯನ ಒಂದು ವಿಚಾರದಲ್ಲಿ ಶನಿಯ ಅಂಶದಲ್ಲಿ 6, 5, ಬುಧನ ಅಂಶದಲ್ಲಿ 7, 10. ಸೊ ಗಾಡಿ ಸಂಖ್ಯೆ 1ರಲ್ಲಿ ಯಾವ್ದಾದ್ರು ನಂಬರ್ ಬಂದಿದ್ದರೆ ಆ 4 ಡಿಜಿಟಲ್ಲಿ 1 ಯಾವುದು ಬಂದಿದೆ ಹೆಚ್ಚಾಗಿ ಅದನ್ನು ಮಾರಬೇಕು ಅನ್ನೋದು ಬರ್ತಾ ಇದೆ ಪ್ರಶ್ನಾಶಾಸ್ತ್ರದಲ್ಲಿ. ಗಾಡಿ ನಂಬರ್ ಗೊತ್ತಿದೆಯಾ 2 ನಿಮಗೆ? ಗೊತ್ತಿದೆ ಸರ್. ಹಾಂ, ಈ 1 ಯಾವುದು ಬರ್ತಾ ಇದೆ ಎಂಡಿಂಗಲ್ಲಿ ಅಥವಾ ಮಧ್ಯದಲ್ಲಿ? 1 ಯಾವುದು ಹೆಚ್ಚಾಗಿ ಬರ್ತಾ ಇದೆ? ಒಂದು ಫಸ್ಟ್ ಗಾಡಿ, ಒಂದು 1757 ಒಂದು ಗಾಡಿ, ಮತ್ತೊಂದು 4493. ಅದು ಟೋಟಲ್ ಮಾಡೋದು 20 ಬರುತ್ತೆ 2 ಗಾಡಿ. ಅದು ಬೇಡ, 1 ಎಲ್ಲಿ ಬಂತು ಹೇಳಿ? 2 ಗಾಡೀಲಿ ಒಂದೇ ತಾನೇ ಬಂದಿದ್ದು 1 ಅಂತ. ಹಾಂ, ಮತ್ತು ಇಲ್ಲಿ ಗ್ರಹಗಳು ನಮಗೆ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತವೆ ಅಂದರೆ ಅವ್ರ ಹತ್ರ ಗಾಡೀಲಿ 1 ಗಾಡೀಲಿ 1 ಇರ್ತದೆ, ಇನ್ನೊಂದ್ರಲ್ಲಿ ಇರೋಲ್ಲ. ಯಾವುದು 1 ಇರುತ್ತೋ ಅದನ್ನು ಮಾರಿ. ಅರ್ಥ ಆಯ್ತಾ? ಅದು ಕೈ ಕೊಡುತ್ತೋ ಬಿಡುತ್ತೋ. ಒಂದೊಂದು ಸತಿ ಏನಾಗುತ್ತೆ, ಈ ಗಾಡಿ ಕೈ ಕೊಡ್ತಾ ಇರುತ್ತೆ, ಇದು ಚೆನ್ನಾಗೇ ಇದೆ, ಇದ್ರದ್ದು 1 ಹೇಳ್ತಾವ್ರಲ್ಲಪ್ಪ ಅಂತಂದರೆ ಇದರಿಂದ ಇದ್ರದ್ದು ಎಫೆಕ್ಟ್ ಇರ್ತದೆ. ಸೊ ದುಡ್ಡು ಬರಬೇಕು. ಸೊ 1 ಇರೋದನ್ನು 6, 5, 10 ಕಾಂಬಿನೇಷನ್ ಬಂದಿದೆ. ಇದು ವೆರಿ ಈಸಿ. ಇದು ಅಸ್ಟ್ರಾಲಜಿ ಈಸ್ ವೆರಿ ಈಸಿ. ಪ್ಲಾನೆಟರಿ ಪೊಸಿಷನ್ಸು ನಾನು ಯಾಕೆ ಈ ಶಾಸ್ತ್ರನ ತುಂಬಾ ಇಷ್ಟಪಡ್ತೀನಿ, ಮೆಚ್ತೀನಿ ಅಂದರೆ ಇಟ್ ಟೆಲ್ಸ್ ಎವ್ರಿಥಿಂಗ್ ವಿತ್ ಮೀ. ಸಿದ್ಧಿ ಮಾಡ್ಕೋಬೋದ್ರಿ ಗ್ರಹಗಳನ್ನ ಸೇರಿ. ಸಾವಿರಾರು ಗಟ್ಟಲೆ ಸೇರಬೇಕು ಈ ಕ್ಲಾಸ್ಗೆ ಜನಕ್ಕೆ. ಈಗ ಫಾರ್ ಎಕ್ಸಾಂಪಲ್ ಎಷ್ಟೋ ವೃತ್ತಿ ಮಾಡ್ತಾರೆ, ಇದು ಬರೀ ಜ್ಯೋತಿಷ್ಯ ಮಾಡಲಿ ಅಂತ ಸೇರೋದಲ್ಲ. ಎಷ್ಟು ಚೆನ್ನಾಗಿ ಹೇಳ್ಕೊಡುತ್ತೆ ಅಂತಂದರೆ ಅಷ್ಟು ಪರ್ಫೆಕ್ಟಾಗಿ ಹೇಳುತ್ತೆ, ಒಳ್ಳೆ ಲಾಭಕ್ಕೂ ಹೋಗುತ್ತೆ. ಆ 1 ನಂಬರ್ ಇರ್ತಕ್ಕಂಥ ಗಾಡಿನ ಮಾರಿ. ಓಕೆ ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಅಂತ ನಾವು ಭಾವಿಸ್ತೀವಿ. ಇನ್ನು ವೀಕ್ಷಕರೇ, ಜ್ಯೋತಿಷ್ಯ ತರಗತಿಗಳು ಕೂಡ ಕಂಡಕ್ಟ್ ಮಾಡ್ತಾ ಇದ್ದಾರೆ ಗುರೂಜಿಯವರು. 106ನೇ ಬ್ಯಾಚು ಆಲ್ರೆಡಿ ಶುರುವಾಗಿದೆ. ನೀವು 107ನೇ ಬ್ಯಾಚ್ಗೆ ಜಾಯಿನ್ ಆಗಬೇಕು, ನನ್ನ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಗುರೂಜಿಯವರು ಆನ್ಲೈನ್ ಕ್ಲಾಸಸ್ನ ಮೇ 17ರಿಂದ ಶುರು ಮಾಡ್ತಾ ಇದ್ದಾರೆ. ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿಕ್ಕೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗುತ್ತೆ. ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡ್ಬಿಡೋಣ. ಹಲೋ. ಹಲೋ, ನಮಸ್ತೆ. ಯಾವರಿಂದ ಕಾಲ್ ಮಾಡ್ತಿದ್ದೀರಾ? ಉಡುಪಿ ಹತ್ರ ಹೊಸಂಗಡಿ ಅಂತ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮನೆಯದ್ರ ಬಗ್ಗೆ ಸ್ವಲ್ಪ ಕೇಳಬೇಕಾಯ್ತು. ಪ್ರಶ್ನಾಶಾಸ್ತ್ರ. 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 57. ಓಕೆ, ಏನು ಮನೆ ವಿಚಾರವಾಗಿ ಅಂದರೆ ಯಾವ ಥರ? ಮನೆ ಸೇಲ್ ಆಗಬೇಕಾಗಿದೆ, ಆಗ್ತಾ ಇಲ್ಲ. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ ಸರ್. ಓಕೆ, 10th ಕಸ್ಪ್ ನೋಡೋಣ ಏನಿದೆ ಅಂತ. 12 ಸ್ವಲ್ಪ ಕಮ್ಮಿ ಕೇಳ್ತಾರೆ. 6 ಸಾಲ ತೋರಿಸ್ತಾ ಇದೆ. 3 ಸ್ವಲ್ಪ ಸರಿಯಾಗಿ ಬರ್ತಾ ಇಲ್ಲ ಕಸ್ಟಮರು, ಅಥವಾ ಬಂದಿದ್ದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಏನು ಸಮಸ್ಯೆ? ಅದೇ ಮನೆ ಸೇಲ್ ಆಗ್ತಾ ಇಲ್ಲ. ಗುರುಗಳೇ, ನೀವು ಹೇಳಿದ್ದು ಕರೆಕ್ಟ್. ಬರ್ತಾರೆ, ಕಡಿಮೆ ಕೇಳ್ತಾರೆ. ಏನಕ್ಕೆ ಮಾರ್ತಾ ಇದ್ದೀರಾ? ಏನಂದ್ರೆ ಏನಕ್ಕೆ ಮಾರ್ತಾ ಇದ್ದೀರಾ? ಅದೇ ಲೋನ್ ಇದೆ. ಲೋನ್ ಇದೆ, ಸ್ವಲ್ಪ ಕಷ್ಟ ಆಗ್ತಾ ಇದೆ. ಮಕ್ಕಳ ಎಜುಕೇಶನ್ಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಎಷ್ಟು ಡಿಫ್ರೆನ್ಸ್ ಇದೆ ಬಂದು ಕೇಳೋರೆಲ್ಲ? ತುಂಬಾ ಕೇಳ್ತಾರೆ. ಒಂದು 10 ಲಕ್ಷ ಈ ತರ ಡಿಫ್ರೆನ್ಸ್ ಕೇಳ್ತಾರೆ. ಸ್ವಲ್ಪ ಕಷ್ಟ ಮಾರೋದು ಅಂತ ಬರ್ತಾ ಇದೆಯಲ್ಲ, ಹೈಲಿ ಡಿಫಿಕಲ್ಟ್, ತುಂಬಾ ಡಿಫಿಕಲ್ಟು. ಏನಾದರೂ ಪರಿಹಾರ ಮಾಡ್ಬೋದು? ಡೈರೆಕ್ಟ್ ಪರಿಹಾರಕ್ಕೆ ಹೋಗ್ಬಿಡ್ಬೋದಲ್ವಾ? ಮತ್ತು ಗ್ರಹಗತಿಗಳನ್ನ ಯಾಕೆ ಕೇಳಬೇಕು? ಆಗಲ್ಲ ಅಂದರೆ ಅವ್ರು ಆಗಲ್ಲ ಅಂತಾರೆ. ಅವ್ರಿಗೆ ಪರಿಹಾರ ಹಿಡಿದ್ರೆ ಅವ್ರಿಗೆ ಬೆಲೆ ಎಲ್ಲಿ? ಈಗ ಒಬ್ರು ದೊಡ್ಡವ್ರ ಹತ್ರ, ಕಿಂಗ್ ಹತ್ರ, ರಾಜನ ಹತ್ರ ಹೋಗಿ ಈ ಕೆಲಸ ಆಗುತ್ತೋ ಇಲ್ವೋ ಅಂತಂದರೆ ಅವನು ಆಗಲ್ಲ ಅಂತಾನೆ. ಸೊ ಪರಿಹಾರ ಕೊಟ್ಟು ಅಂದರೆ ಮತ್ತು ನಾನು ಹೇಳಿದ್ದು ಏನು ಬೆಲೆ ಬಂತು ಅಂತಾನೆ. ಅಂದರೆ ಕಾಂಪ್ರಮೈಸ್ ಆಗಬೇಕು, ಎಷ್ಟಕ್ಕೆ ಹೋಗುತ್ತೋ ಮಾರಬೇಕು, ಅಥವಾ ಬೇರೆ ದಾರಿ ತೋರಿಸ್ಕೋಬೇಕು ಅಂತ ಹೇಳುತ್ತೆ. ದಿಸ್ ಈಸ್ ದಿ ರೂಲ್ ಆಫ್ ದಿ ಕರ್ಮ ಥಿಯರಿ. ಪರಿಹಾರ ಅಂತ ನಾವು ತೊಗೊಳಕ್ಕಾಗೋದಿಲ್ಲ. ಇಲ್ಲಿ 6ನೇ ಮನೆ 2ನೇ ಮನೆ ಚಂದ್ರ ಬಂದಿರೋದ್ರಿಂದ ಸ್ವಲ್ಪ ಅದು ಇನ್ಕ್ರೀಸ್ ಮಾಡ್ಬೋದು. ಸ್ವಲ್ಪ ಪರಿಹಾರ ಅಂತ ನೀವೇನಾರು ಅಂದ್ಕೊಂಡಿದ್ರೆ ಅದನ್ನು ಇನ್ಕ್ರೀಸ್ ಮಾಡ್ಬೋದು. ಅಂತಂದರೆ ಇಲ್ಲಿ ಬಲಗೈ ಉಂಗುರದ ಬೆರಳಿಗೆ ಬಸರಾ ಪರ್ಲ್ ಅಂತ ಸಿಗುತ್ತೆ. ಆ ಬಸರಾ ಪರ್ಲ್ ಹಾಕ್ಕೊಳ್ಳಿ, ಫಿನಾನ್ಸ್ ಇನ್ಕ್ರೀಸ್ ಆಗುತ್ತೆ. ಕಡಲೆಕಾಳು ದಾನ ಮಾಡಿ ಪ್ರತಿ ಗುರುವಾರ ಮಿಸ್ ಆಗ್ದಂಗೆ. ಹಾಗೆ ಲಾಸ್ಟಲ್ಲಿ
9-3 ಕಾಂಬಿನೇಷನು 9-8 ಕಾಂಬಿನೇಷನ್ ಶನಿ. ಒಂದು ಬ್ಲ್ಯಾಕ್ ಕಲರ್ ಥ್ರೆಡ್ ನಿಮ್ಮ ಯಜಮಾನರು ಯಾರದು ಮನೆ ಇದೆಯೋ ಅವ್ರ ಹೆಸರಲ್ಲಿ ಕಾಲಿಗೆ ಬ್ಲ್ಯಾಕ್ ಕಲರ್ ಥ್ರೆಡ್ ಕಟ್ಕೊಳ್ಳಿ. ಕೈಲಾಶ್ ಯಂತ್ರ ವಿಲ್ ಹೆಲ್ಪ್. ನಾನು ಯಾಕೆ ಕೈಲಾಶ್ ಯಂತ್ರ ಹೇಳ್ತೀನಿ ಅಂದರೆ ದಾರಿ ತೋರಿಸುತ್ತಷ್ಟೇ. ತುಂಬ ಮನೆಯಲ್ಲಿರ್ತಕ್ಕಂಥ ಎಲ್ಲ ಶಕ್ತಿಗೂ ಸ್ವಲ್ಪ ದಾರಿ ತೋರಿಸುತ್ತೆ. ಇಟ್ ಈಸ್ ಜಿಯೋಮೆಟ್ರಿ ವಿಚ್ ಹೆಲ್ಪ್ಸ್ ಪಾಸಿಟಿವಿಟಿ, ದಾರಿ ತೋರಿಸುತ್ತೆ. ಓಕೆ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗುತ್ತೆ ಅಂತ ಹೇಳ್ತಾ, ಗುರುಜಿ ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ತಿಳಿ ಹೇಳಿದ್ದೀರಾ, ಧನ್ಯವಾದಗಳು. ಸೊ ಹಾಗೆ ಏಪ್ರಿಲ್ 21ನೇ ತಾರೀಕು ಕೇವಲ 899. ಈಗ ಯಾರ್ಯಾರು ನೀವೆಲ್ಲ ಕಾಲ್ ಮಾಡಿದ್ರಲ್ಲ, ರೇಖಿ 1 ರೇಖಿ 2 ಕೊಲಿರಿ, ದಿಗ್ಬಂಧನ ಮಾಡ್ಬೋದು. ಅನೇಕ ವಿಚಾರ ದಿಗ್ಬಂಧನ ಮಾಡ್ಬೋದು. ಕ್ರಿಸ್ಟಲ್ ಹೀಲಿಂಗ್ ಇದೆ, ಮೆಡಿಟೇಷನ್ ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ನಿಮಗೆ ಒಂದು ಆಯುರ್ವೇದಿಕ್ ಪೌಡ್ರು, ಸ್ನಾನ ಮಾಡ್ಕೊಳ್ಳೋಕ್ಕೆ ಯಾವ ಥರ ಅದನ್ನು ಯೂಸ್ ಮಾಡಿದ್ರೆ ನಕಾರಾತ್ಮಕ ಶಕ್ತಿ ಹೋಗಿ ಧನಾತ್ಮಕ ಶಕ್ತಿ ಬರ್ತಕ್ಕಂಥದ್ದು, ಪಂಚಭೂತಗಳ ಆಹ್ವಾನ ಎಲ್ಲ 4 ದಿವಸದ ಕ್ಲಾಸ್ ಇರುತ್ತೆ. ಕೇವಲ 899. ಯಾರ್ಯಾರು ಪಬ್ಲಿಕ್ ಇದ್ದೀರೋ 899 ನಿಮಗೆ ಜಾಸ್ತಿ ಇಲ್ಲ ಅನಿಸುತ್ತೆ, ಇವತ್ತೇ ರಿಜಿಸ್ಟರ್ ಮಾಡ್ಕೊಳ್ಳಿ. ಲಕ್ಷಾಂತರ ಸಾವಿರಾರು ಜನ ಇದನ್ನು ಬಂದರೆ ಬೆನಿಫಿಟ್ ಹೆಂಗಾಗುತ್ತೆ ಅಂತ ತೋರಿಸ್ತೀನಿ. ಬ್ಲ್ಯಾಕ್ ಮ್ಯಾಜಿಕ್ ಹೆಂಗೆ ತೆಗಿಬೇಕು ಅಂತ ತೋರಿಸ್ತೀನಿ, ಇವಿಲ ಹೆಂಗೆ ಹೋಗಬೇಕು ಅಂತ ತೋರಿಸ್ತೀನಿ. ಮತ್ತು ಏನಾದ್ರು ನಿಮಗೆ ಸಮಸ್ಯೆ ಇತ್ತು ಅಂದರೆ 899 ರುಪೀಸಲ್ಲಿ ಹೆಂಗೆ ತೆಗಿಸ್ಬೇಕು ಅಂತ 4 ಡೇಸ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇವತ್ತಿನ ನಕ್ಷತ್ರ ನಾಡಿ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಗ್ಗೆ 8 ಗಂಟೆಗೆ. ಧನ್ಯವಾದಗಳು.